ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ 3ನೇ ಅಧ್ಯಾಯವಾಗಿರ್ತಕ್ಕಂತಹ 6ರಿಂದ 14ನೇ ಶತಮಾನದವರೆಗಿನ ಭಾರತ ಅಂತಕ್ಕಂತಹ ಅಧ್ಯಾಯವನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇವತ್ತಿನ ತರಗತಿ ಒಳಗೆ 6ರಿಂದ 14ನೇ ಶತಮಾನದವರೆಗಿನ ಭಾರತ ಅಂತ ಬಂದಾಗ ಅದರೊಳಗಡೆ ರಜಪೂತರು, ಗಹಡ್ವಾಲರು, ಪಾರಮಾರರು, ಚೌಹಾಣರು, ಸೋಳಂಕಿಯರು ಮತ್ತು ಚಂದೇಲರು ಅಂತಕ್ಕಂತಹ ಈ ಪ್ರಮುಖವಾಗಿರ್ತಕ್ಕಂಥ 6 ಮನೆತನಗಳ ಬಗ್ಗೆ ನಾವು ಇವತ್ತಿನ ತರಗತಿಯೊಳಗೆ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ. ನೋಡಿ, ಅಧ್ಯಾಯ 2 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ 4 ತರಗತಿಗಳನ್ನು ಹಿಂದಿನ ತರಗತಿಯಿಂದ ನಾವು ಮಾಡ್ಕೊತ ಬಂದಿದ್ದೀವಿ. ಹಾಗಾಗಿ ಇನ್ನೂ ಅವುಗಳನ್ನು ಯಾರು ನೋಡಿಲ್ಲ, ನಮ್ಮ ಚಾನಲಲ್ಲಿ ಎಲ್ಲ 4 ತರಗತಿಗಳು 9ನೇ ತರಗತಿ ಸಮಾಜ ವಿಜ್ಞಾನ ಅಂತಕ್ಕಂತಹ ಅಧ್ಯಾಯಕ್ಕೆ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪಾಠಗಳು ಅಲ್ಲಿದ್ದಾವೆ. ಇಲ್ಲಿ 6ರಿಂದ 14ನೇ ಶತಮಾನದ ಭಾರತ ಅಂತ ಬಂದಾಗ 6ರಿಂದ 14ನೇ ಶತಮಾನದ ಭಾರತ ಅಥವಾ 14ನೇ ಶತಮಾನದವರೆಗಿನ ಭಾರತ ಅಂತ ಬಂದಾಗ ಯಾವ್ಯಾವ ಮನೆತನಗಳು ಆಳ್ವಿಕೆ ಮಾಡಿದವು ಅನ್ನೋಕ್ಕಿಂತ ಪೂರ್ವದಲ್ಲಿ 6ರಿಂದ 14 ಶತಮಾನದ ಅವಧಿಯಲ್ಲಿ ಭಾರತವು ಕೆಲವು ಮನೆತನಗಳಿಗೆ ಭಾರತ ಏನು ಮಾಡುತ್ತಂದರೆ ಕೆಲವೊಂದಿಷ್ಟು ಮನೆತನಗಳ ಆಳ್ವಿಕೆಯನ್ನು ಭಾರತದೊಳಗೆ ಕೆಲವೊಂದಿಷ್ಟು ಮನೆತನಗಳು ಆಳ್ವಿಕೆಯನ್ನು ನಡೆಸ್ತಾವು. ಇನ್ನು ಇಲ್ಲಿ ವರ್ಧನ ವಂಶದ ನಂತರ ರಜಪೂತ ಹಾಗೂ ಕಾರ್ಕೋಟಕ ಮನೆತನಗಳು ಉತ್ತರ ಭಾರತದಲ್ಲಿ ಆಳ್ವಿಕೆ ನಡೆಸಿದವು. ನೋಡಿ, ಹೇಗೆ ವರ್ಧನ ವಂಶಸ್ಥರು ಭಾರತವನ್ನು ಆಳಿದ ನಂತರ ರಜಪೂತರು ಹಾಗೂ ಕಾರ್ಕೋಟಕ ವಂಶ ಅಂತಕ್ಕಂತಹ ಈ ಮನೆತನಗಳು ಏನಾಗ್ತಾವೆ ಅಂತಂದ್ರೆ ಭಾರತವನ್ನು ಆಳ್ವಿಕೆ ಮಾಡ್ತಾವೆ. ಅದರ ನಂತರ ಗಜ್ನಿ ಮತ್ತು ಗೋರಿ ಮತ್ತು ದೆಹಲಿ ಸುಲ್ತಾನರು ಈ ಭಾರತದೊಳಗೆ ಆಳ್ವಿಕೆಯನ್ನು ಮಾಡ್ತಾರೆ. ಟೋಟಲ್ ಆಗಿ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಒಟ್ಟಾರೆಯಾಗಿ 6ರಿಂದ 14ನೇ ಶತಮಾನದ ಭಾರತ ಅಂತ ಕರಿತೀವಿ. ಈ 6ರಿಂದ 14ನೇ ಶತಮಾನದ ಭಾರತದೊಳಗೆ ರಜಪೂತರು ಅಂತ ಅನ್ನೋದನ್ನು ಅಧ್ಯಯನವನ್ನು ಮಾಡ್ತೀವಿ. ಆ ರಜಪೂತರದೊಳಗೆ ಸೋಳಂಕಿಯರು ಮತ್ತು ಚಂದೇಲರಾಗಿರ್ಬೋದು, ಗಹಡ್ವಾಲರಾಗಿರ್ಬೋದು, ಪಾರಮಾರರಾಗಿರ್ಬೋದು, ಚೌಹಾಣರು ಆಗಿರ್ಬೋದು, ರಜಪೂತರು ಅಂತಕ್ಕಂತಹ ಈ ಮನೆತನಗಳನ್ನು ಈ ತರಗತಿಯೊಳಗೆ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ, ಇಲ್ಲಿ 6ರಿಂದ 12ನೇ ಶತಮಾನದವರೆಗಿನ ಕಾಲಾವಧಿಯನ್ನು ಯಾರ ಕಾಲಾವಧಿ ಅಂತ ಕರೀತಾರಪ್ಪ ಅಂತಂದ್ರೆ ರಜಪೂತರ ಕಾಲಾವಧಿ ಅಂತ ಕರೀತಾರೆ. ರಜಪೂತರ ಕಾಲಾವಧಿ ಎಷ್ಟನೇ ಶತಮಾನದಿಂದ ಎಷ್ಟನೇ ಶತಮಾನದವರೆಗೆ ಅಂತ ಬಂದ್ರೆ 6ರಿಂದ 12ನೇ ಶತಮಾನದವರೆಗೆ ರಜಪೂತರ ಕಾಲಾವಧಿಯಾಗಿದೆ. ಬಟ್ 6ರಿಂದ 14ನೇ ಶತಮಾನ ಏನಂತಂದ್ರೆ ಅದು ಟೋಟಲ್ ಆಗಿ ಅಲ್ಲಿವರೆಗೂ 14ನೇ ಶತಮಾನದವರೆಗೂ ಕೂಡ ಭಾರತವನ್ನು ವಿವಿಧ ಮನೆತನದವರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಬಟ್ ರಜಪೂತರ ಕಾಲಾವಧಿ ಅಂತ ಬಂದಾಗ 6ರಿಂದ 12ನೇ ಶತಮಾನದ ಕಾಲಾವಧಿ. ಇಲ್ಲಿ ಯಾರ್ಯಾರು ಆಳ್ವಿಕೆಯನ್ನು ಮಾಡಿದರು ಈ ರಜಪೂತರು ಅಂತ ಬಂದಾಗ, ಉತ್ತರ ಭಾರತದೊಳಗೆ ಆಳ್ವಿಕೆ ಮಾಡಿದಂತಹ ಮನೆತನಗಳು ಅಂತ ಬಂದಾಗ ಗೂರ್ಜರ ಪ್ರತಿಹಾರರು ಆಳ್ವಿಕೆಯನ್ನು ಮಾಡ್ತಾರೆ, ಗಹಡ್ವಾಲರು ಆಳ್ವಿಕೆ ಮಾಡ್ತಾರೆ, ಪಾರಮಾರರು ಆಳ್ವಿಕೆ ಮಾಡ್ತಾರೆ, ಚೌಹಾಣರು ಆಳ್ವಿಕೆ ಮಾಡ್ತಾರೆ, ಸೋಳಂಕಿಯರು ಮತ್ತು ಇವರು ಏನು ಮಾಡ್ತಾರೆ ಅಂತಂದ್ರೆ ಚಂದೇಲರು ಮತ್ತು ರಜಪೂತ್ ಮನೆತನಗಳು ಆಳ್ವಿಕೆಯನ್ನು ನಡೆಸ್ತಾವೆ. ಇವಿಷ್ಟು ಮನೆತನಗಳು 6ರಿಂದ 12ನೇ ಶತಮಾನದವರೆಗೆ ಭಾರತವನ್ನು ಆಳ್ವಿಕೆ ಮಾಡಿ ಭಾರತದೊಳಗೆ ತಮ್ಮ ಪ್ರಾಬಲ್ಯವನ್ನು ಸಾಧಿಸ್ತಾರೆ ಅಂತಕ್ಕಂಥದ್ದು. ಅದರೊಳಗೆ ನಾವು ನೋಡ್ತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಗೂರ್ಜರ ಪ್ರತಿಹಾರರು. ಈ ಗೂರ್ಜರ ಪ್ರತಿಹಾರ ಒಂದು ಸಾರಿ ನಮ್ಮ TET ಒಳಗಡೆ ಏನು ಕೇಳಿದ್ದ ಅಂತಂದ್ರೆ ಈ ಮನೆತನಗಳನ್ನು ಕಾಲಾನುಕ್ರಮಣಿಕೆ ಅಂತಂದ್ರೆ ಹೊಂದಿಸಿ ಬರೀರಿ. ಅಂದರೆ ಫಸ್ಟ್ ಮನೆತನ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಫಿಫ್ತ್ ಯಾವುದು, ಸಿಕ್ಸ್ತ್ ಯಾವುದು ಅಂತೇಳಿ TET ಒಳಗೆ ನಮಗೆ ಕ್ವಶನ್ ಕೇಳಿದ್ದ. ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಫಸ್ಟು ಗೂರ್ಜರ ಪ್ರತಿಹಾರರು, ಗಹಡ್ವಾಲರು, ಪಾರಮಾರರು, ಚೌಹಾಣರು, ಸೋಳಂಕಿಯರು ಮತ್ತು ಚಂದೇಲರು ಅಂತಕ್ಕಂಥದ್ದು ಇವು ಏನಂತಂದ್ರೆ ಕಾಲಾನುಕ್ರಮಣಿಕವಾಗಿರ್ತಕ್ಕಂತಹ ಮನೆತನಗಳು. ಈಗ ಅದರಲ್ಲಿ ಗೂರ್ಜರ ಪ್ರತಿಹಾರರು ಅಂತಕ್ಕಂಥದ್ದು, ಈ ಗೂರ್ಜರ ಪ್ರತಿಹಾರರ ಸ್ಥಾಪಕ ಅಂತ ಬಂದಾಗ ಹರಿಶ್ಚಂದ್ರ ಅಂತಕ್ಕಂಥವನು ಗೂರ್ಜರ ಮನೆತನದ ಸ್ಥಾಪಕ. ಈ ಗೂರ್ಜರ ಪ್ರತಿಹಾರರ ಮನೆತನವನ್ನು ಸ್ಥಾಪನೆ ಮಾಡಿದವನು ಯಾರು ಅಂತಂದ್ರೆ ಹರಿಶ್ಚಂದ್ರ ಅಂತಕ್ಕಂಥವನು. ಹರಿಶ್ಚಂದ್ರನು ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಈತನು
ಈತನ 4 ಮಕ್ಕಳು ಪ್ರತಿಹಾರರ ಬೇರೆ ಬೇರೆ ಶಾಖೆಗಳಾದ ಜೋಧ್ಪುರ್, ನಂದಿಪುರ್, ಬ್ರೋಚ್ ಮತ್ತು ಉಜ್ಜಯಿನಿಗಳಿಂದ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಇಲ್ಲಿ ಗೂರ್ಜರ ಪ್ರತಿಹಾರರ ಸ್ಥಾಪಕ ಯಾರು ಅಂತ ಕ್ವಶನ್ ಕೇಳಿದರೆ ಹರಿಶ್ಚಂದ್ರ ಅಂತ ಹೇಳಬೇಕು. ಆ ಹರಿಶ್ಚಂದ್ರನಿಗೆ 4 ಜನ ಮಕ್ಕಳಿದ್ರು. ಆ 4 ಜನ ಮಕ್ಕಳು ಕೂಡ ಏನು ಮಾಡ್ತಾ ಇದ್ರು ಅಂತಂದ್ರೆ ಬೇರೆ ಬೇರೆ ಪ್ರದೇಶದೊಳಗೆ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅದರೊಳಗೆ ಒಂದು ಜೋಧ್ಪುರ್ ಆಗಿರ್ಬೋದು, ನಂದಿಪುರ, ಬ್ರೋಚ್ ಮತ್ತು ಉಜ್ಜಯಿನಿಗಳಿಂದ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಯಾರ ಮಕ್ಕಳು? ಹರಿಶ್ಚಂದ್ರನ ಮಕ್ಕಳು. ನೆಕ್ಸ್ಟು ಇವುಗಳಲ್ಲಿ ಉಜ್ಜಯಿನಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ನಾಗಭಟನು ಪ್ರಮುಖ ದೊರೆ. ಈಗಂದ್ರೆ ಗೂರ್ಜರ ಪ್ರತಿಹಾರರ ಪ್ರಸಿದ್ಧ ದೊರೆ ಯಾರು ಅಂತ ಬಂದಾಗ ನಾಗಭಟ ಅಂತಕ್ಕಂಥವನು ಗೂರ್ಜರ ಪ್ರತಿಹಾರರ ಪ್ರಸಿದ್ಧ ದೊರೆ. ಸ್ಥಾಪಕ ಅಂತ ಬಂದರೆ ಹರಿಶ್ಚಂದ್ರ, ಪ್ರಸಿದ್ಧ ದೊರೆ ಅಂತ ಬಂದರೆ ನಾಗಭಟನು ಇಲ್ಲಿ ಗೂರ್ಜರ ಪ್ರತಿಹಾರರ ಪ್ರಸಿದ್ಧ ದೊರೆ. ಮತ್ತು ಇವನು ಇನ್ನೊಂದೇನು ಸಾಧನೆ ಅಂದರೆ ಅರಬ್ಬರ ಆಕ್ರಮಣವನ್ನು ಯಶಸ್ವಿಯಾಗಿ ಎದುರಿಸಿದವನು ಕೂಡ ಯಾರಪ್ಪ ಅಂತಂದ್ರೆ ಈ ನಾಗಭಟನು. ಈತನು ಗುಜರಾತ್, ಮಾಳ್ವಾ, ರಜಪೂತನಾದ ಸ್ವಲ್ಪ ಭಾಗದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಇನ್ನೂ ಪ್ರಮುಖ ದೊರೆಯಾದ ಮಿಹಿರ ಭೋಜ, ಇವನು ಕೂಡ ಗೂರ್ಜರ ಪ್ರತಿಹಾರರ ಅತ್ಯಂತ ಪ್ರಸಿದ್ಧ ದೊರೆಗಳಲ್ಲಿ ಈ ಮಿಹಿರ ಭೋಜನು ಕೂಡ ಒಬ್ಬನು. ಮೊದಲೇದು ಗೂರ್ಜರ ಪ್ರತಿಹಾರದೊಳಗೆ ನಾವು ನೆನಪಿಟ್ಕೊಳ್ಬೇಕಾಗಿರೋದು ಸ್ಥಾಪಕ ಯಾರು ಅಂತ ಬಂದಾಗ ಹರಿಶ್ಚಂದ್ರ ಅಂತ ನೆನಪಿಟ್ಕೋಬೇಕು. ಪ್ರಸಿದ್ಧ ದೊರೆಗಳು ಅಂತ ಬಂದಾಗ ನಾಗಭಟ ಅಂತ ನೆನಪಿಟ್ಕೋಬೇಕು. ನಂತರ ಇನ್ನೊಬ್ಬ ಪ್ರಮುಖವಾಗಿರ್ತಕ್ಕಂಥ ದೊರೆ ಯಾರು ಅಂತಂದ್ರೆ ಮಿಹಿರ ಭೋಜ ಅಂತಕ್ಕಂಥವನು. ಈ ಮಿಹಿರ ಭೋಜನು ಪಾಲರ ನಾರಾಯಣ ಪಾಲನನ್ನು ಸೋಲಿಸ್ತಾನೆ. ಯಾರನ್ನು ಸೋಲಿಸ್ತಾನೆ ಅಂತಂದ್ರೆ ಪಾಲರ ನಾರಾಯಣ ಪಾಲನನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಈ ಮಿಹಿರ ಭೋಜನ ಆಸ್ಥಾನಕ್ಕೆ ಅರಬ್ ಪ್ರವಾಸಿಗರಾದ ಸುಲೈಮಾನ್ ಮತ್ತು ಅಲ್ ಮಸೂದ್ ಇವರು ಈತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ. ಯಾರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾರೆ? ಅರಬ್ ಪ್ರವಾಸಿಗರು ಸುಲೈಮಾನ್ ಮತ್ತು ಅಲ್ ಮಸೂದ್ ಈ ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿರ್ತಾರೆ. ಪ್ರವಾಸಿಗರ ಆಸ್ಥಾನಕ್ಕೆ ಭೇಟಿ ನೀಡಿದರು. ಪ್ರತಿಹಾರರ ಮನೆತನದ ಮಹೇಂದ್ರ ಪಾಲ ಹಾಗೂ ಮೊದಲನೇ ಮಹೇಂದ್ರ ಪಾಲರು ನಂತರ ಈ ಮನೆತನವು ಪತನ ಹೊಂದಲು ಪ್ರಾರಂಭವಾಯಿತು. ಇಲ್ಲಿ ಗೂರ್ಜರ ಪ್ರತಿಹಾರರ ಕೊನೆಯ ದೊರೆ ಅಂತ ಬಂದಾಗ ಮೊದಲನೆಯ ಮಹಿಪಾಲ ಅಂತಕ್ಕಂಥವ್ರು. ಇವರ ನಂತರ ಈ ಗೂರ್ಜರ ಪ್ರತಿಹಾರರ ಅಂತಕ್ಕಂಥ ಮನೆತನ ಏನಾಗುತ್ತಪ್ಪ ಅಂತಂದ್ರೆ ನಾಶವನ್ನು ಹೊಂದುತ್ತಾ ಅವನತಿಯನ್ನು ಹೊಂದುತ್ತಾ. ಇಲ್ಲಿ ನಮಗೆ ಗೂರ್ಜರ ಪ್ರತಿಹಾರರು ಅಂತ ಬಂದಾಗ ಸ್ಥಾಪಕ ಹರಿಶ್ಚಂದ್ರ ಅಂತ ನೆನ್ಪಿಟ್ಕೋಬೇಕು. ಪ್ರಸಿದ್ಧ ದೊರೆ ಅಂತಂದ್ರೆ ನಾಗಭಟ ಅಂತ ನೆನ್ಪಿಟ್ಕೋಬೇಕು. ಇನ್ನೊಬ್ಬ ಪ್ರಮುಖವಾಗಿರತಕ್ಕಂಥ ದೊರೆ ಅಂದರೆ ಮಿಹಿರ ಭೋಜನ ಅಂತ ನೆನ್ಪಿಟ್ಕೋಬೇಕು. ಈ ಮಿಹಿರ ಭೋಜನ ಆಸ್ಥಾನಕ್ಕೆ ಅರಬ್ ಪ್ರವಾಸಿಗರಾಗಿರ್ತಕ್ಕಂಥ ಸುಲೈಮಾನ್ ಮತ್ತು ಅಲ್ ಮಸೂದ್ ಇವರು ಏನಾಗಿರ್ತಾರೆ ಅಂದ್ರೆ ಭೇಟಿಯನ್ನು ಕೊಟ್ಟಿರ್ತಾರೆ. ಭೇಟಿಯನ್ನು ಕೊಟ್ಟಂಥ ಸಂದರ್ಭದೊಳಗೆ ಇಲ್ಲಿ ಮಹೇಂದ್ರ ಪಾಲ ಹಾಗೂ ಮೊದಲನೇ ಮಹಿಪಾಲರು ಈ ಮನೆತನದ ಪತನ ಹೊಂದಲು ಇವ್ರ ನಂತರ ಏನಾಯ್ತು ಅಂತಂದ್ರೆ ಈ ಗೂರ್ಜರ ಪ್ರತಿಹಾರ ಅಂತಕ್ಕಂಥ ಮನೆತನ ಪತನವಾಯಿತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಎರಡನೇದವ್ರು ಯಾರಪ್ಪ ಅಂತ ಬಂದಾಗ ಗಹಡ್ವಾಲರು ಅಂತಕ್ಕಂಥವ್ರು. ಈ ಗಹಡ್ವಾಲರ ಮನೆತನದ ಸ್ಥಾಪಕ ಯಾರು ಅಂತ ಬಂದಾಗ ಚಂದ್ರದೇವ ಅಂತಕ್ಕಂಥವನು ಈ ಮನೆತನದ ಸ್ಥಾಪಕ. ಈ ಗಹಡ್ವಾಲರ ಮನೆತನದ ಸ್ಥಾಪಕ ಯಾರು ಅಂತ ಬಂದರೆ ಗಹಡ್ವಾಲ ಅಂತಕ್ಕಂಥವನು ಇವರ ಮನೆತನದ ಸ್ಥಾಪಕನಾಗಿರ್ತಾನೆ. ಹಾಗಂದ್ರೆ ಗೂರ್ಜರ ಪ್ರತಿಹಾರರ ಸ್ಥಾಪಕ ಯಾರು ಅಂತ ಕ್ವಶನ್ ಬಂದರೆ ಹರಿಶ್ಚಂದ್ರ ಅಂತಕ್ಕಂಥವನು. ಇಲ್ಲಿ ಈ ಗಹಡ್ವಾಲರ ಮನೆತನದ ಸ್ಥಾಪಕ ಅಂತ ಬಂದರೆ ಚಂದ್ರದೇವ. ಉತ್ತರ ಭಾರತದ ಬಹುಭಾಗವನ್ನು ವಶಪಡಿಸಿಕೊಂಡು ರಾಜ್ಯಭಾರವನ್ನು ನಡೆಸ್ತಾನೆ. ಇವರಲ್ಲಿ ಗೋವಿಂದ ಚಂದ್ರ ಪ್ರಸಿದ್ಧ ದೊರೆ. ಇಲ್ಲಿ ಪ್ರಸಿದ್ಧ ದೊರೆ ಯಾರಾಗಿರ್ತಾರಪ್ಪ ಅಂತಂದ್ರೆ ಈ ಗೋವಿಂದ ಚಂದ್ರ ಅಂತಕ್ಕಂಥವನು ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಅಂತಕ್ಕಂಥದ್ದು. ಈತನು ಪಾಲರಿಂದ ಮಗಧ, ಮಾಳ್ವಾ ವಶಪಡಿಸಿಕೊಂಡನಲ್ಲದೆ ಕಳಿಂಗ ಮತ್ತು ಒರಿಸ್ಸಾ ಅರಸರೊಂದಿಗೆ ಯುದ್ಧ ಮಾಡಿ ರಾಜ್ಯವನ್ನು ವಿಸ್ತರಿಸ್ತಾನೆ. ಯಾರು? ಈ ಗೋವಿಂದ ಚಂದ್ರ. ಕಾಶ್ಮೀರ್, ಗುಜರಾತ್ ಮತ್ತು ಚೋಳ ಅರಸರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಾನೆ. ಈ ಗೋವಿಂದ ಚಂದ್ರ ಅಂತಕ್ಕಂಥವನು ಪ್ರಸಿದ್ಧ ದೊರೆ ಗೋವಿಂದ ಚಂದ್ರ. ಸ್ಥಾಪಕ ಅಂತ ಬಂದರೆ ಚಂದ್ರದೇವ ಅಂತಕ್ಕಂಥವನು. ಇನ್ನು ನೆಕ್ಸ್ಟ್ ಮೂರನೇದವ್ರು ಬಂದಂಥವ್ರು ಯಾರಪ್ಪ ಅಂತಂದ್ರೆ ಪಾರಮಾರರು ಅಂತಕ್ಕಂಥವ್ರು. ಈ ಪಾರಮಾರರ ಮನೆತನದ ಸ್ಥಾಪಕ ಯಾರು ಅಂತ ಬಂದಾಗ ಉಪೇಂದ್ರ ಕೃಷ್ಣ ರಾಜ ಅಂತಕ್ಕಂಥವನು ಈ ಮನೆತನದ ಸ್ಥಾಪಕ. ಪಾರಮಾರರ ಸ್ಥಾಪಕ ಯಾರಪ್ಪ ಅಂತ ಬಂದಾಗ ಉಪೇಂದ್ರ ಕೃಷ್ಣ ರಾಜ ಅಂತಕ್ಕಂಥವನು ಈ ಪಾರಮಾರರ ಸ್ಥಾಪಕ. ಈ ಮನೆತನದ ಆಳ್ವಿಕೆಯ ಸ್ಥಾಪಕ ಯಾರು? ಪಾರಮಾರ ಅಂತಕ್ಕಂಥವ್ರು. ಇವರ ರಾಜಧಾನಿ ಯಾವುದಾಗಿತ್ತು ಅಂತಂದ್ರೆ ಮಾಳ್ವಾದ ಧಾರಾ ಅಂತಕ್ಕಂಥದ್ದು ಇವರ ರಾಜಧಾನಿ. ಪಾರಮಾರರ ರಾಜಧಾನಿ ಅಂತ ಬಂದ್ರೆ ಮಾಳ್ವಾದ ಧಾರಾ ಅಂತಕ್ಕಂಥದ್ದು. ಈ ಮನೆತನದ ಸಿಯಾಕ್ ದೊರೆಯು ರಾಷ್ಟ್ರಕೂಟರ 2ನೇ ಕೊಟ್ಟಿಗೆಯನ್ನು ಸೋಲಿಸಿ
ಯಾರನ್ನು ಸೋಲಿಸಿರ್ತಾರೆ ಇವರು? ರಾಷ್ಟ್ರಕೂಟರ ಎರಡನೆಯ ಕೊಟ್ಟಿಗನನ್ನು. ಅವರು ಗಹಡ್ವಾಲರು ಮತ್ತು ಗುರ್ಜರ ಪ್ರತಿಹಾರರು ಪಾಲರನ್ನು ಸೋಲಿಸಿರ್ತಾರೆ. ಇಲ್ಲಿ ಈ ರಾಷ್ಟ್ರಕೂಟರು ಎರಡನೆಯ ಕೊಟ್ಟಿಗನನ್ನು ಸೋಲಿಸಿ ಅವರ ಮಾಂಡಲಿಕತ್ವದಿಂದ ಮುಕ್ತನಾಗ್ತಾನೆ. ಇವರು ಅನೇಕ ಕೆರೆ ಮತ್ತು ದೇವಾಲಯಗಳನ್ನು ನಿರ್ಮಿಸ್ತಾರೆ. ಪಾರಮಾರರು ಅನೇಕ ದೇವಾಲಯಗಳು ಮತ್ತು ಕೆರೆಗಳನ್ನು ನಿರ್ಮಿಸ್ತಾರೆ. ಇವರ ಆಸ್ಥಾನದಲ್ಲಿ ಧನಂಜಯ, ಭಟ್ಟ, ಅಲಾಯುಧ, ಧನಿಕ ಮತ್ತು ಪದ್ಮಗುಪ್ತರಮ್ಮ ಅಂತಕ್ಕಂತಹ ವಿದ್ವಾಂಸರು ಇವರ ಆಸ್ಥಾನದೊಳಗಿರ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ಚೌಹಾಣರು ಅಂತಕ್ಕಂಥವ್ರು. ಈ ಮನೆತನ ಈ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಮನೆತನ. ಈ ಚೌಹಾಣರು ಅಂತಕ್ಕಂಥ ಮನೆತನದೊಳಗೆ ಚೌಹಾಣರ ಮನೆತನದ ಸ್ಥಾಪಕ ಯಾರು ಅಂತ ಬಂದ್ರೆ ವಾಸುದೇವ ಅಂತಕ್ಕಂಥವನು ಚೌಹಾಣರ ಸ್ಥಾಪಕ. ಯಾರು? ವಾಸುದೇವ ಅಂತಕ್ಕಂಥವನು ಚೌಹಾಣರ ಸ್ಥಾಪಕ. ಈ ಮನೆತನವು ರಜಪೂತ್ ಮನೆತನಗಳಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ರಜಪೂತ್ ಮನೆತನಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಚೌಹಾಣರು. ಮೂಲತಃ ಅಜ್ಮೀರದವನಾದ ಪೃಥ್ವಿರಾಜ್ ಚೌಹಾಣನು ಈ ಮನೆತನದ ಪ್ರಸಿದ್ಧ ದೊರೆ. ಪೃಥ್ವಿರಾಜ ಯಾರಪ್ಪ ಅಂತಂದ್ರೆ ಇಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ. ಗುರ್ಜರ ಪ್ರತಿಹಾರರು ಅಂತ ಬಂದ್ರೆ ನಾಗಭಟ್ಟ ಮತ್ತು ಮಿಹಿರ ಭೋಜನ. ಇನ್ನು ನೆಕ್ಸ್ಟು ಗಹಡ್ವಾಲರು ಅಂತ ಬಂದರೆ ಗೋವಿಂದ ಚಂದ್ರ. ಇನ್ನು ಪಾರಮಾರರ ಸ್ಥಾಪಕ ಅಂತ ಬಂದ್ರೆ ಉಪೇಂದ್ರ ರಾಜ. ಇನ್ನು ಚೌಹಾಣರು ಅಂತ ಬಂದಾಗ ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಯಾರಪ್ಪ ಅಂತಂದ್ರೆ ಮೂರನೇ ಪೃಥ್ವಿರಾಜ್ ಚೌಹಾಣ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂತಹ ದೊರೆ. ಪೃಥ್ವಿರಾಜ್ ಚೌಹಾಣನು ಈ ಮನೆತನದ ಪ್ರಸಿದ್ಧ ದೊರೆ. ಇವನು ಬುಂದೇಲ್ಖಂಡದ ಚಂದೇಲ್ ದೊರೆಗಳನ್ನು ಸೋಲಿಸಿರ್ತಾನೆ. ಯಾರನ್ನು ಸೋಲಿಸಿರ್ತಾನೆ ಅಂತಂದ್ರೆ ಬುಂದೇಲ್ಖಂಡದ ಚಂದೇಲ್ ದೊರೆಗಳನ್ನು ಸೋಲಿಸಿದನು. ಮೊದಲ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿ ವಿರುದ್ಧ ಜಯಿಸ್ತಾನೆ. 2 ತರೈನ್ ಕದನಗಳು ನಡೀತಾವೆ ಒಟ್ಟಾರೆಯಾಗಿ. 1191ರಲ್ಲಿ 1ನೇ ತರೈನ್ ಕದನ ನಡೀತೈತಿ. ಆ 1ನೇ ತರೈನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಗೋರಿ ವಿರುದ್ಧ ಏನು ಮಾಡ್ತಾನಂತಂದ್ರೆ ಜಯವನ್ನು ಗಳಿಸ್ತಾನೆ. 1192ರೊಳಗೆ 2ನೇ ತರೈನ್ ಕದನ ನಡೀತೈತಿ. ಆ 2ನೇ ತರೈನ್ ಕದನದೊಳಗೆ ಮೊಹಮ್ಮದ್ ಗೋರಿ ಯಾರನ್ನು ಸೋಲಿಸ್ತಾನಂತಂದ್ರೆ ಈ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸ್ತಾನೆ. ಈ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸ್ಲಿಕ್ಕೆ ಸಹಾಯ ಮಾಡಿದವರು ಯಾರಪ್ಪ ಅಂತಂದ್ರೆ ಜಯಚಂದ್ರ ಅಂತಕ್ಕಂಥವ್ನು ಏನು ಮಾಡ್ತಾನಂತಂದ್ರೆ ಆ ಮೊಹಮ್ಮದ್ ಗೋರಿಗೆ ಸಹಾಯವನ್ನು ಮಾಡ್ತಾನೆ. ಹಾಗಾಗಿ ಆ ಜಯಚಂದ್ರನ ಮೋಸದಿಂದ ಈ ಪೃಥ್ವಿರಾಜ್ ಚೌಹಾಣ್ 2ನೇ ತರೈನ್ ಯುದ್ಧದೊಳಗೆ ಏನಾಗ್ತಾನಂತಂದ್ರೆ ಸೋಲನ್ನು ಅನುಭವಿಸ್ಕೊತಾನೆ. ಇವನ ರಾಜಧಾನಿ ಆಗಿರ್ತಕ್ಕಂತಹ ದೆಹಲಿಯನ್ನು ಈ ಮೊಹಮ್ಮದ್ ಗೋರಿ ಏನು ಮಾಡ್ತಾನಂತಂದ್ರೆ ಆವಾಗ ವಶಪಡಿಸ್ಕೊಂಡು ಸೋಲಿನಿಂದ ಮೊಹಮ್ಮದ್ ಗೋರಿಗೆ ದೆಹಲಿ ಯಾರು ಪಾಲಾಗುತ್ತಂದ್ರೆ ಅವಾಗ ಮೊಹಮ್ಮದ್ ಗೋರಿಯ ಪಾಲಾಗುತ್ತಾ. ಇನ್ನು ಪೃಥ್ವಿರಾಜನ ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾಗಿದ್ದ ಈ ಪೃಥ್ವಿರಾಜ ಚೌಹಾಣ್ ಅಂತಕ್ಕಂಥವ್ನು ಏನಂತಂದ್ರೆ ಈ ಚೌಹಾಣ್ ಮನೆತನದೊಳಗಡೆ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂತಹ ದೊರೆ. ಇವನು ಶೌರ್ಯ ಮತ್ತು ಸಾಹಸಕ್ಕೆ ಪ್ರಸಿದ್ಧನಾಗಿರ್ತಕ್ಕಂಥವನು. ಇವನ ಕುರಿತು ಒಂದು ಹಿಂದಿ ಕೃತಿ ಇದೆ, ಪೃಥ್ವಿರಾಜ್ ರಾಶೋ ಅಂತಕ್ಕಂಥದ್ದು. ಆ ಪೃಥ್ವಿರಾಜ್ ರಾಶೋ ಅಂತಕ್ಕಂಥದ್ದು ಯಾವ ಭಾಷೆಯ ಕೃತಿ ಅಂತ ಬಂದಾಗ ಅದು ಹಿಂದಿ ಭಾಷೆಗೆ ಸಂಬಂಧಪಟ್ಟಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ. ಅದು ಯಾರ ಬಗ್ಗೆ ಮಾಹಿತಿಯನ್ನು ಹೇಳುತ್ತಂತಂದ್ರೆ ಪೃಥ್ವಿರಾಜ್ ಚೌಹಾಣನ ಬಗ್ಗೆ ಮಾಹಿತಿಯನ್ನು ಹೇಳುತ್ತಾ ಅವನ ಸಾಹಸಗಳ ಬಗ್ಗೆ ವರ್ಣನೆ ಇದೆ ಅದರೊಳಗಡೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸೋಳಂಕಿಯರು ಅಂತಕ್ಕಂಥವ್ರು ಬರ್ತಾರೆ. ನೆಕ್ಸ್ಟು ಸೋಳಂಕಿ ಮನೆತನದ ಆಳ್ವಿಕೆಯ ಸ್ಥಾಪಕ ಯಾರು ಅಂತಂದ್ರೆ ಮೊದಲನೆಯ ಮೂಲ ರಾಜ ಅಂತಕ್ಕಂಥವ್ನು ಇಲ್ಲಿ ಸ್ಥಾಪಕ. ಇಲ್ಲಿ ಮೊದಲನೇ ಭೀಮರಾಯ ಈ ಮನೆತನದ ಪ್ರಸಿದ್ಧ ದೊರೆ. ಇಲ್ಲಿ ಯಾರು ಪ್ರಸಿದ್ಧ ದೊರೆ ಆಗಿರ್ತಾರೆ? ಭೀಮರಾಯ ಅಂತಕ್ಕಂಥವ್ನು ಈ ಮನೆತನದ ಪ್ರಸಿದ್ಧ ದೊರೆ ಆಗಿರ್ತಾನೆ. ಈತನ ಆಳ್ವಿಕೆಯ ಕಾಲದಲ್ಲಿ ಮೊಹಮ್ಮದ್ ಗಜ್ನಿ ಏನು ಮಾಡ್ತಾನಂತಂದ್ರೆ ಗುಜರಾತಿನ ಸೋಮನಾಥ್ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಯಾವ ರಜಪೂತ ರಾಜನ ಆಳ್ವಿಕೆಯ ಕಾಲದಲ್ಲಿ ಗಜ್ನಿ ಗುಜರಾತಿನ ಸೋಮನಾಥ್ ದೇವಾಲಯದ ಮೇಲೆ ದಾಳಿ ಮಾಡ್ತಾನಂತಂದ್ರೆ ಅದು ಭೀಮರಾಯನ ಆಳ್ವಿಕೆಯ ಸಮಯದೊಳಗೆ ಗುಜರಾತಿನ ಮೇಲೆ 16ನೇ ದಾಳಿಯನ್ನು ಯಾರು ಮಾಡಿರ್ತಾರೆ ಅಂತಂದ್ರೆ ಈ ಮೊಹಮ್ಮದ್ ಗಜ್ನಿ ಮಾಡ್ತಾನೆ. ಇಲ್ಲಿ ದೇವಾಲಯದ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಗಜ್ನಿಯ ದಾಳಿಯನ್ನು ತಡೆಗಟ್ಟುವುದರಲ್ಲಿ ಭೀಮರಾಯ ಏನಾಗ್ತಾನಪ್ಪ ಅಂತಂದ್ರೆ ವಿಫಲನಾಗ್ತಾನೆ. ಈ ವಿಫಲನಾದ್ದರಿಂದ ಆ ಭೀಮರಾಯ ತನ್ನ ಅಧಿಕಾರವನ್ನು ಯಾರಿಗೆ ಬಿಟ್ಟುಕೊಡ್ತಾನಪ್ಪ ಅಂತಂದ್ರೆ ತನ್ನ ಮಗನಾಗಿರ್ತಕ್ಕಂತಹ ಕರ್ಣದೇವನಿಗೆ ತನ್ನ ಅಧಿಕಾರವನ್ನು ಬಿಟ್ಟುಕೊಡ್ತಾನೆ. ಈ ಮನೆತನದಲ್ಲಿ ಖ್ಯಾತ ಜೈನ ಪಂಡಿತರಾಗಿರ್ತಕ್ಕಂಥ ಹೇಮಚಂದ್ರ ಅವ ಏನು ಬರೆದಿರ್ತಾನಪ್ಪ ಅಂತಂದ್ರೆ ದೇಶಿ ನಾಮಮಾಲ ಅಂತಕ್ಕಂತಹ ಖ್ಯಾತ ನಿಘಂಟನ್ನು ಅದು ಪ್ರಾಕೃತ ಭಾಷೆ ಒಳಗೆ ರಚಿಸಿರ್ತಾನೆ. ಇನ್ನು ನೆಕ್ಸ್ಟ್ 2ನೇ ಮೂಲ ರಾಜ ಮೊಹಮ್ಮದ್ ಗೋರಿಯನ್ನು ಮೌಂಟ್ ಅಬು ಸಮೀಪ ಸೋಲಿಸ್ತಾನೆ. ಇಲ್ಲಿ ಮೊಹಮ್ಮದ್ ಗೋರಿ ಮತ್ತು ಗಜ್ನಿ ಬಗ್ಗೆ ಕನ್ಫ್ಯೂಸನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ತರೈನ್ ಕದನದೊಳಗೆ ಸೋಲಿಸಿದಂಥವನು ತರೈನ್ ಕದನದೊಳಗಡೆ ಬರ್ತಕ್ಕಂಥವನು ಗೋರಿ. ಭೀಮರಾಯನನ್ನು ಸೋಲಿಸಿದವನು ಭೀಮರಾಯನ ಕಾಲದೊಳಗಡೆ ಗುಜರಾತಿನ ಸೋಮನಾಥ್ ದೇವಾಲಯದ ಮೇಲೆ ದಾಳಿ ಮಾಡಿದವನು ಗಜ್ನಿ. ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡಿದವನು ಗಜ್ನಿ.
ಇನ್ನು ನಂತರ ಇಲ್ಲಿ ಈ ಮನೆತನದ ಪ್ರಸಿದ್ಧ ಇನ್ನೊಬ್ಬ ದೊರೆಯಾಗಿರ್ತಕ್ಕಂಥ ಎರಡನೇ ಮೂಲ ರಾಜ ಏನು ಮಾಡ್ತಾನಂತಂದ್ರೆ ಆ ಗೋರಿಯನ್ನು ಎಲ್ಲಿ ಸೋಲಿಸ್ತಾನಂತಂದ್ರೆ ಮೌಂಟ್ ಅಬು ಸಮೀಪದೊಳಗೆ ಆ ಗೋರಿಯನ್ನು ಸೋಲಿಸ್ತಾನ. ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾಗಿರ್ತಕ್ಕಂತಹ ಉಲಗ್ ಖಾನ್ ಮತ್ತು ನಸ್ರತ್ ಖಾನರು ಕರ್ಣದೇವನನ್ನು ಏನು ಮಾಡ್ತಾರಂತಂದ್ರೆ ಸೋಲಿಸಿ ಈ ಪ್ರಾಂತ್ಯವನ್ನು ವಿಲೀನಗೊಳಿಸ್ಕೊತಾರೆ. ಅವು ಕರ್ಣದೇವನನ್ನು ಸೋಲಿಸ್ತಾರೆ, ಭೀಮರಾಯನನ್ನು ಸೋಲಿಸ್ತಾರೆ. ಆದ್ರೆ ಕ್ವಶನ್ ಏನಾಗುತ್ತಪ್ಪ ಇಲ್ಲಿ ಈ ಪ್ಯಾಟ್ರನ್ದೊಳಗೆ ಅಂದ್ರೆ ಸೋಳಂಕಿ ಮನೆತನದ ಸ್ಥಾಪಕ ಯಾರು ಅಂತ ಬಂದ್ರೆ ಮೊದಲನೇ ಮೂಲ ರಾಜ. ಇನ್ನು ನೆಕ್ಸ್ಟ್ ಈ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತ ಬಂದಾಗ ಭೀಮರಾಯ. ಈ ಭೀಮರಾಯನ ಕಾಲದೊಳಗೆ ಗಜನಿ ತನ್ನ 16ನೇ ದಾಳಿಯಾಗಿರ್ತಕ್ಕಂತಹ 1026 ಮತ್ತು 27ರೊಳಗೆ ಗುಜರಾತಿನ ಸೋಮನಾಥ್ ದೇವಾಲಯದ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ದಾಳಿಯನ್ನು ಹಿಮ್ಮೆಟ್ಟಿಸಲಾಗದೆ ಭೀಮರಾಯ ತನ್ನ ಮಗನಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಾನೆ. ಆ ಭೀಮರಾಯನ ಮಗನ ಹೆಸರು ಏನಪ್ಪ ಅಂತಂದ್ರೆ ಕರ್ಣದೇವ. ಇನ್ನು ಇಲ್ಲಿ ಈ ಸೋಳಂಕಿಯರ ಆಸ್ಥಾನದಲ್ಲಿ ಇರತಕ್ಕಂತಹ ಖ್ಯಾತ ಜೈನ ಪಂಡಿತ ಯಾರಪ್ಪ ಅಂತಂದ್ರೆ ಹೇಮಚಂದ್ರ. ಈ ಹೇಮಚಂದ್ರ ದೇಸಿ ನಾಮಮಾಲ ಅಂತಕ್ಕಂತಹ ಖ್ಯಾತ ಪ್ರಾಕೃತ ನಿಘಂಟು ಇದನ್ನು ರಚಿಸಿರ್ತಾನೆ. ಇನ್ನು ಮತ್ತೆ ಎರಡನೇ ಮೂಲ ರಾಜ ಬರ್ತಾನೆ. ಈ ಎರಡನೇ ಮೂಲ ರಾಜ ಯಾರನ್ನು ಸೋಲಿಸ್ತಾನಪ್ಪ ಅಂತಂದ್ರೆ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ. ಅದು ಎಲ್ಲಿ ಸೋಲಿಸ್ತಾನಪ್ಪ ಅಂತಂದ್ರೆ ಮೌಂಟ್ ಅಬು ಸಮೀಪದೊಳಗೆ ಸೋಲಿಸ್ತಾನೆ. ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರು ಅಂತ ಬಂದಾಗ ಉತ್ತರ ಭಾರತದೊಳಗೆ ದಂಡನಾಯಕರು ಅಂತ ಬಂದಾಗ ಜಫರ್ ಖಾನ್, ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ಅಂತಕ್ಕಂಥವ್ರು. ಇಲ್ಲಿ ಅದರೊಳಗೆ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್. ಇವರು ಉತ್ತರ ಭಾರತದ ದಂಡಯಾತ್ರೆಗಳು. ಯಾರ ದಂಡಯಾತ್ರೆಗಳು? ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳು. ನಮ್ಮ ದಕ್ಷಿಣ ಭಾರತದೊಳಗೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಒಬ್ಬ ಇರ್ತಾನೆ. ಯಾರಪ್ಪ ಅಂತಂದ್ರೆ ಮಲಿಕ್ ಕಾಫರ್ ಅವನು. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರು ಅಂತ ಬಂದಾಗ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್, ಇನ್ನೊಬ್ಬ ಜಫರ್ ಖಾನ್ ಅಂತ ಇರ್ತಾನೆ. ಬಟ್ ನಮಗಿಲ್ಲಿ ಈ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಈ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ಯಾರನ್ನು ಸೋಲಿಸ್ತಾರಪ್ಪ ಅಂತಂದ್ರೆ ಕರ್ಣದೇವನನ್ನು ಸೋಲಿಸಿ ಈ ಸೋಳಂಕಿ ಮನೆತನವನ್ನು, ಸೋಳಂಕಿ ಇದು ಪ್ರಾಂತ್ಯಗಳನ್ನು ಎಲ್ಲವೂ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಪ್ರಾಂತ್ಯಕ್ಕೆ ವಿಲೀನ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಚಂದೇಲರು ಅಂತಕ್ಕಂಥದ್ದು. ನೆಕ್ಸ್ಟ್ ಯಾವುದು? ಚಂದೇಲರು ಅಂತಕ್ಕಂಥದ್ದು. ಪಾರಮಾರರ ನಂತರ ಚಂದೇಲರು ರಾಜ್ಯವನ್ನು ಸ್ಥಾಪಿಸ್ತಾರೆ. ಈ ವಂಶದ ಸ್ಥಾಪಕ ಅಂತ ಬಂದಾಗ, ಈ ಆಳ್ವಿಕೆಯ ಸ್ಥಾಪಕ ಅಂತ ಬಂದಾಗ ನನ್ನುಕ ಅಂತಕ್ಕಂಥವನು ಇದರ ಸ್ಥಾಪಕ. ಇನ್ನು ಪ್ರತಿಹಾರರ ಮಾಂಡಲಿಕರ ಆಳ್ವಿಕೆಯಲ್ಲಿದ್ದ ಡಂಗ ಈ ವಂಶದ ಪ್ರಸಿದ್ಧ ದೊರೆ. ಇಲ್ಲಿ ಯಾರು ಪ್ರಸಿದ್ಧ ದೊರೆ? ಡಂಗ ಅಂತಕ್ಕಂಥವನು ಪ್ರಸಿದ್ಧ ದೊರೆ. ಇಲ್ಲಿ ಪಾಲರನ್ನು ಮತ್ತು ಆದ್ರರನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸಿದನು. ಯಾರು? ಈ ಡಂಗ. ಹಿಂದೂಶಾಹಿ ರಾಜ್ಯ ಜಯಪಾಲನಿಗೆ ಮುಸ್ಲಿಮರ ವಿರುದ್ಧ ಸೈನಿಕ ನೆರವು ನೀಡುತ್ತಾನೆ. ಮಹಾರಾಜಾದಿರಾಜ ಎಂಬ ಬಿರುದನ್ನು ಪಡೆದುಕೊಂಡಿರ್ತಾನೆ. ಈ ಮನೆತನದ ಅವಧಿಯಲ್ಲಿ ಬಹಭೂತಿ ಅಂತಕ್ಕಂಥವನು ಕವಿ ಮಾಲತಿ ಮಾಧವ ಅಂತಕ್ಕಂತಹದ್ದು ಒಂದು ಕೃತಿಯನ್ನು ಕಾವ್ಯವನ್ನು ರಚನೆ ಮಾಡ್ತಾನೆ. ಅದಕ್ಕೆ ಉತ್ತರ ರಾಮಚರಿತ ಮತ್ತು ಮಹಾವೀರ ಚರಿತ ಕಾವ್ಯಗಳನ್ನು ಯಾರು ರಚನೆ ಮಾಡ್ತಾರಪ್ಪ ಅಂತಂದ್ರೆ ಬಹಭೂತಿ ಅಂತಕ್ಕಂಥವನು ರಚನೆಯನ್ನು ಮಾಡ್ತಾನೆ. ಡಂಗ ದೊರೆಯು ಸ್ವತಂತ್ರ ವಿದ್ವಾಂಸನಾಗಿದ್ದು ಇಲ್ಲಿ ಚಂದೇಲರ ಮನೆತನದೊಳಗೆ ಹಲವು ವಿದ್ವಾಂಸರಿಗೆ ಆ ಡಂಗ ದೊರೆ ಏನು ಮಾಡಿರ್ತಾನಂದ್ರೆ ಆಶ್ರಯದಾತನಾಗಿರ್ತಾನೆ. ಇನ್ನು ಈ ರಾಜ್ಯವನ್ನು ಖಿಲ್ಜಿ ಸುಲ್ತಾನರು ಗೆದ್ದುಕೊಳ್ತಾರೆ. ಮತ್ತು ಅದೇ ಖಿಲ್ಜಿ ಸುಲ್ತಾನರು ಗೆದ್ದುಕೊಳ್ತಾರೆ. ಇದನ್ನು ರಜಪೂತ್ ಅರಸರಲ್ಲಿನ ಪರಸ್ಪರ ದ್ವೇಷ, ಐಕ್ಯತೆಯ ಕೊರತೆಯಿಂದಾಗಿ ಇವರ ಆಳ್ವಿಕೆ ಏನಾಗುತ್ತಂದ್ರೆ ಅಂತ್ಯಗೊಳ್ಳುತ್ತದೆ. ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದರೆ ಇಲ್ಲಿ ರಜಪೂತರ ಕೊಡುಗೆಗಳು ಏನು ಅಂತ ಬರ್ತಾವೆ. ರಜಪೂತರ ಕೊಡುಗೆಗಳು ಅಂತಕ್ಕಂಥದ್ದು. ರಜಪೂತರು ಏನಾಗಿರ್ತಾರಪ್ಪ ಅಂತಂದ್ರೆ ಮೂಲತಃವಾಗಿ ರಜಪೂತರು ಕ್ಷತ್ರಿಯರಾಗಿರ್ತಾರೆ, ಶೂರ ಯೋಧರಾಗಿರ್ತಾರೆ. ಇವರ ಸಮಾಜದಲ್ಲಿ ಸತಿ ಪದ್ಧತಿ, ಜೋಹರ್ ಪದ್ಧತಿ ಅಸ್ತಿತ್ವದಲ್ಲಿರ್ತೈತಿ. ಸ್ವಯಂವರದ ವಿವಾಹ ಪದ್ಧತಿ ಕೂಡ ಇವರೇ ಜಾರಿಗೆ ತಂದಿರ್ತಾರೆ. ರಾಜ್ಯ ಮನೆತನಗಳಲ್ಲಿ ರೂಢಿಯೊಳಗಿತ್ತು ಈ ಸ್ವಯಂವರ ಅಂತಕ್ಕಂಥದ್ದು. ರಜಪೂತ್ ಸ್ತ್ರೀಯರು ಕೂಡ ಸ್ವಾಭಿಮಾನದಿಂದ ಕೂಡಿದವರಾಗಿದ್ದು ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ. ಇವರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲಿ ಏನಾಗಿರ್ತಾರಪ್ಪ ಅಂತಂದ್ರೆ ಪರಿಣಿತಿಯನ್ನು ಹೊಂದಿರ್ತಾರೆ. ರಜಪೂತರು ವಿದ್ವಾಂಸರುಗಳಿಗೆ ಪ್ರೋತ್ಸಾಹವನ್ನು ನೀಡಿರ್ತಾರೆ, ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿರ್ತಾರೆ. ಭೋಜ, ಮುಂಜ ಎಂಬ ರಜಪೂತ್ ಅರಸರುಗಳೇ ಸ್ವತಃ ವಿದ್ವಾಂಸರಾಗಿರ್ತಾರೆ. ಮುಂಜ ರಾಜನು ಪದ್ಮಗುಪ್ತ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಮುಂಜ ರಾಜನು ಪದ್ಮಗುಪ್ತ ಅಂತಕ್ಕಂಥ ಕವಿಗೆ, ಹಲಾಯುಧ ಎಂಬ ಕವಿಗಳಿಗೆ ಆಶ್ರಯ ನೀಡಿರ್ತಾನೆ ಈ ಮುಂಜ ಅಂತಕ್ಕಂಥ ರಾಜನು. ಇನ್ನು ಭೋಜರಾಜನ ಕಾಲದಲ್ಲಿ ಶಾಂತಿಸೇನ, ಪ್ರಭಾಚಂದ್ರ, ಸೂರಿ, ಘನಪಾಲ ಎಂಬ ಜೈನ ಪಂಡಿತರು ಏನು ಮಾಡಿರ್ತಾರೆ ಅಂದ್ರೆ ಆಶ್ರಯವನ್ನು ಪಡೆದಿರ್ತಾರೆ. ಇಲ್ಲಿ ಇವು ನಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳು. ಇವು ನಾವು ನೆನಪಿಟ್ಕೊಳ್ಳಬೇಕು. ಜಯದೇವನ ಗೀತ ಗೋವಿಂದ, ಭಾರವಿಯ ಕಿರಾತಾರ್ಜುನಿಯ, ಭರ್ತೃಹರಿಯ ರಾವಣವಧ, ಮಹೇಂದ್ರ ಪಾಲನ ಕಾವ್ಯಮೀಮಾಂಸೆ,
ಕಾವ್ಯಗಳು ಇವರ ಕಾಲದಲ್ಲಿ ರಚನೆ ಆಗ್ತವೆ. ಇನ್ನು ನಾಟಕಗಳು ಇವರ ಕಾಲದೊಳಗೆ ರಚನೆ ಆಗಿದ್ವು ಅಂದ್ರೆ ರಾಜಶೇಖರ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ರಾಜಶೇಖರಂದೆ, ಬಹುಭೂತಿ ರಚಿಸಿರ್ತಕ್ಕಂಥ ಮಹಾವೀರ ಚರಿತೆ ಹಾಗೂ ಉತ್ತರ ರಾಮಚರಿತೆ ಇವು ಐತಿಹಾಸಿಕ ಕೃತಿಗಳಾಗಿದ್ದಾವೆ. ನೆಕ್ಸ್ಟು ಇಲ್ಲಿ ಬರ್ತಕ್ಕಂತಹ ಕಲ್ಲನ ರಾಜತರಂಗಿಣಿ, ಕಲ್ಲನ ಅಂತಕ್ಕಂಥವ್ನು ಏನು ಮಾಡ್ತಾನೆ ಅಂದ್ರೆ ರಾಜತರಂಗಿಣಿ ಅಂತಕ್ಕಂತಹ ಕೃತಿಯನ್ನು ಬರಿತಾನೆ. ಇನ್ನು ನೆಕ್ಸ್ಟು ಭೋಜ ಪ್ರಬಂಧವನ್ನು ಬಲ್ಲಾಳ ಎಂಬುವನು ರಚಿಸ್ತಾನೆ. ಭೋಜ ಪ್ರಬಂಧ ಯಾರ್ದಂತ ಬಂದಾಗ ಬಲ್ಲಾಳ ಎಂಬುವನು ಭೋಜ ಪ್ರಬಂಧವನ್ನು ರಚಿಸ್ತಾನೆ. ಈ ಕಾಲದಲ್ಲಿ ಗುಜರಾತಿ, ರಾಜಸ್ಥಾನಿ, ಹಿಂದಿ ಭಾಷೆಗಳು ಅಭಿವೃದ್ಧಿಯತ್ತ ಸಾಗಿದವು. ಇವರ ವಿದ್ಯಾಕೇಂದ್ರಗಳು ಯಾವುವು ಅಂತ ಬಂದಾಗ ನಳಂದ, ಇದು ಇಂಪಾರ್ಟೆಂಟ್. ಇವರ ವಿದ್ಯಾಕೇಂದ್ರಗಳು ಯಾವುವು ಅಂತ ಬಂದಾಗ ನಳಂದ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿಗಳು ಇವರ ಪ್ರಮುಖವಾಗಿರ್ತಕ್ಕಂಥ ವಿದ್ಯಾಕೇಂದ್ರಗಳು ಅಂತಕ್ಕಂಥದ್ದು. ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದಾಗ ರಜಪೂತ್ ಅರಸರು ಉತ್ತರ ಭಾರತದ ಚಿತ್ತೋಡ, ಮಾಂಡು, ರಣತಂಬೂರು, ಜೋಧ್ಪುರ್ ಹಾಗೂ ಗ್ವಾಲಿಯರ್ಗಳಲ್ಲಿ ವಿಶಾಲವಾದಂಥ ಕೋಟೆಗಳನ್ನು ನಿರ್ಮಿಸ್ತಾರೆ. ಗ್ವಾಲಿಯರ್ಗಳಲ್ಲಿ ಕೋಟೆಗಳನ್ನು ನಿರ್ಮಿಸ್ತಾರೆ, ಜೋಧ್ಪುರ್ಗಳಲ್ಲಿ, ಚಿತ್ತೋಡ. ನೆಕ್ಸ್ಟ್ ಗ್ವಾಲಿಯರ್, ಜೈಪುರದೊಳಗೆ ಅರಮನೆಯನ್ನು ನಿರ್ಮಿಸ್ತಾರೆ. ಗ್ವಾಲಿಯರ್, ಉದಯಪುರದೊಳಗೆ ಅರಮನೆಗಳನ್ನು ನಿಲ್ಲಿಸ್ತಾರೆ. ಮೌಂಟ್ ಅಬೂದಲ್ಲಿ ದಿಲ್ವಾರ ದೇವಾಲಯಗಳು ಎಲ್ಲಿದ್ದಾವೆ ಅಂತ ಕ್ವಶನ್ ಕೇಳ್ತಾರೆ. ದಿಲ್ವಾರ ದೇವಾಲಯಗಳು ಎಲ್ಲಿದ್ದಾವಪ್ಪ ಅಂತಂದ್ರೆ ಮೌಂಟ್ ಅಬೂದೊಳಗೆ ದಿಲ್ವಾರ ದೇವಾಲಯಗಳಿದ್ದಾವೆ. ಇನ್ನು ನೆಕ್ಸ್ಟು ವಿಮಲಾ ವಸಾಯಿ, ಲೂನಾ ವಸಾಯಿ ದೇವಾಲಯಗಳು ಸುಂದರ ಕಲಾತ್ಮಕತೆಯಿಂದ ಕೂಡಿರ್ತವೆ. ಇನ್ನು ನೆಕ್ಸ್ಟ್ ಖಜುರಾಹೋ ಖಂಡರಾಯ ದೇವಾಲಯ ಎಲ್ಲಿ ಐತೆ ಅಂದ್ರೆ ಮಧ್ಯಪ್ರದೇಶ ಅಂತಕ್ಕಂಥದ್ರೊಳಗೆ ಐತಿ. ಖಜುರಾಹೋ ಖಂಡರಾಯ ದೇವಾಲಯ ಮಧ್ಯಪ್ರದೇಶದೊಳಗೆ. ಇವರ ಕಾಲದಲ್ಲಿ ನಿರ್ಮಿತವಾದ ದೇವಾಲಯಗಳಲ್ಲಿ ಶೈವ ಮತ್ತು ವೈಷ್ಣವ ಎರಡೂ ಧರ್ಮದ ದೇವಾಲಯಗಳು ನಿರ್ಮಾಣ ಆಗ್ತವೆ. ಶೈವ ಮತ್ತು ವೈಷ್ಣವ ದೇವಾಲಯಗಳು. ಇವರು ಚಿತ್ರಕಲೆಗೂ ಪ್ರೋತ್ಸಾಹವನ್ನು ನೀಡಿರ್ತಾರೆ. ಎಂಥ ಕಲೆಗೆ ಪ್ರೋತ್ಸಾಹ ನೀಡಿರ್ತಾರೆ? ಚಿತ್ರಕಲೆಗೂ ಪ್ರೋತ್ಸಾಹ ನೀಡಿರ್ತಾರೆ. ಚಿತ್ರಕಲಾ ಶೈಲಿಯನ್ನು ರಾಜಸ್ಥಾನ್ ಕಲಾಶೈಲಿ ಮತ್ತು ಪಹಾರಿ ಕಲಾಶೈಲಿ ಎಂದು ವರ್ಗೀಕರಿಸಲಾಗಿದೆ. ಇಲ್ಲಿ ಕಲಾಶೈಲಿ ಒಳಗೆ ಈ ರಜಪೂತರ ಕೊಡುಗೆ ಒಳಗೆ ಬರ್ತಕ್ಕಂತಹ ಕಲಾಶೈಲಿ ಒಳಗೆ ಒಂದು ರಾಜಸ್ಥಾನಿ ಕಲಾಶೈಲಿ, ಇನ್ನೊಂದು ಪಹಾರಿ ಕಲಾಶೈಲಿ ಅಂತಕ್ಕಂಥದ್ದು. ಇನ್ನು ಈ ರಾಜಸ್ಥಾನಿ ಕಲಾಶೈಲಿ ಮತ್ತು ಪಹಾರಿ ಕಲಾಶೈಲಿ ಎಲ್ಲೆಲ್ಲಿ ಜಾರಿ ಒಳಗಿದ್ದು ಅಂತಕ್ಕಂಥದ್ದನ್ನು ಕ್ವಶನ್ ಕೇಳ್ತಾರೆ ನಮ್ಗೆ. ನೋಡಿ, ರಾಜಸ್ಥಾನಿ ಕಲಾಶೈಲಿ ಮೇವಾರ, ಬಿಕಾನೇರ, ಜೋಧ್ಪುರ, ಜೈಸಲ್ಮೇರ ಮತ್ತು ಬುನಿಗಳಲ್ಲಿ ಎಂಥ ಕಲಾಶೈಲಿ ಇತ್ತಂದ್ರೆ ರಾಜಸ್ಥಾನಿ ಕಲಾಶೈಲಿ ಇತ್ತು. ರಾಜಸ್ಥಾನಿ ಅಂದ್ರೆ ರ ಅಂತಕ್ಕಂಥ ಅಕ್ಷರ ಪ್ರಾರಂಭ ಆಗುತ್ತೆ. ಅಲ್ಲಿ ಯಾವ್ಯಾವ ಪ್ರದೇಶದೊಳಗಂದ್ರೆ ಎಲ್ಲವೂ ಕೂಡ ಕೊನೆಗೆ ರ ಅಕ್ಷರದಿಂದ ಎಂಡ್ ಆಗಿದ್ದಾವೆ. ಆ ಅಕ್ಷರಗಳ ಸ್ಥಳದೊಳಗೆ ರಾಜಸ್ಥಾನ್ ಕಲಾಶೈಲಿ ಇತ್ತು. ಒಂದು ಮೇವಾರ, ಬಿಕಾನೇರ, ಜೋಧ್ಪುರ, ಜೈಸಲ್ಮೇರ ಮತ್ತು ಬುನಿಗಳಲ್ಲಿ. ಇನ್ನು ನೆಕ್ಸ್ಟು ಪಹಾರಿ ಕಲಾಶೈಲಿ ಎಲ್ಲಿತ್ತಂದ್ರೆ ಕಸೋಲಿ, ಜಮ್ಮು, ಗರ್ವಾಲ್ಗಳಲ್ಲಿ ಪಹಾರಿ ಕಲಾಶೈಲಿ ಇತ್ತು ಅಂತಕ್ಕಂಥದ್ದು. ಇಲ್ಲಿ ಕಲಾಶೈಲಿ ಒಳಗೆ ಖಜುರಾಹೋ ಖಂಡ ದೇವಾಲಯ ಮಧ್ಯಪ್ರದೇಶ, ಆಮೇಲೆ ಕಲಾಶೈಲಿ ಅಂತ ಬಂದಾಗ ರಾಜಸ್ಥಾನಿ ಕಲಾಶೈಲಿ ಮತ್ತು ಪಹಾರಿ ಕಲಾಶೈಲಿ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು. ಇನ್ನು ನಾನು ಬರೆದುಕೊಂಡಂತಹ ಕೈಬರಹದ ನೋಟ್ಸ್ ಅದೇ ಅಲ್ಲೇನಿದೆಯಲ್ಲ ಅದೇ ಥರದ್ದಿದೆ. ಅದು ಕ್ವಶನ್ ರೂಪದೊಳಗಿದೆ ನೋಡಿ. ರಜಪೂತರ ಆಳ್ವಿಕೆಯ ಕಾಲಾವಧಿ ಎಷ್ಟು ಅಂತ ಕೇಳಿದಾಗ 6ರಿಂದ 12ನೇ ಶತಮಾನದವರೆಗೆ ರಜಪೂತರ ಕಾಲಾವಧಿಯಾಗಿದೆ. ಇನ್ನು ನೆಕ್ಸ್ಟ್ ಗೂರ್ಜರ ಪ್ರತಿಹಾರರ ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅರಬ್ ಪ್ರವಾಸಿಗ ಯಾರು ಅಂತ ಕೇಳ್ತಾರೆ. ಇಬ್ಬರು ಭೇಟಿ ಕೊಟ್ಟಿರ್ತಾರೆ ನೋಡಿ. ಗೂರ್ಜರ ಪ್ರತಿಹಾರರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಮಿಹಿರ ಭೋಜನ ಆಸ್ಥಾನಕ್ಕೆ ಅಂತ ಬಂದಾಗ ಸುಲೈಮಾನ್ ಮತ್ತು ಅಲ್ ಮಸೂದ್ ಅಂತಕ್ಕಂಥವನು. ಚಂದ್ರದೇವನು ಯಾವ ಮನೆತನದ ಸ್ಥಾಪಕ ಅಂತ ಕೇಳಿದಾಗ ಚಂದ್ರದೇವನು ಗಹಡ್ವಾಲರು ಅಂತಕ್ಕಂಥ ಮನೆತನದ ಸ್ಥಾಪಕ. ಚಂದ್ರದೇವ ಯಾವ ಮನೆತನದ ಸ್ಥಾಪಕ ಅಂತ ಬಂದಾಗ ಗಹಡ್ವಾಲರು ಅಂತಕ್ಕಂಥ ಮನೆತನದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಚಂದ್ರದೇವ ಅಂತಕ್ಕಂಥವನು. ನೆಕ್ಸ್ಟ್ ರಜಪೂತ್ ಮನೆತನಗಳು ಅಂತಕ್ಕಂಥದ್ದು ಒಂದೇ ಲೈನ್ದೊಳಗೆ ಒಂದು ಇದರೊಳಗಿದೆ ನೋಡಿ. ಸ್ಥಾಪಕ ಇದೆ, ಆಮೇಲೆ ಪ್ರಸಿದ್ಧ ದೊರೆ ಇದೆ, ರಾಜಧಾನಿ ಇದೆ. ನೆಕ್ಸ್ಟ್ ಫಸ್ಟ್ಗೆ ಬಂದಾಗ ನಾವಿಲ್ಲಿ ಗೂರ್ಜರ ಪ್ರತಿಹಾರರು ಅಂತ ಬಂದಾಗ ಅವರ ಸ್ಥಾಪಕ ಹರಿಶ್ಚಂದ್ರ. ಪ್ರಸಿದ್ಧ ದೊರೆ ಅಂತ ಬಂದಾಗ ನಾಗಭಟ್ಟ ಮತ್ತು ಮಿಹಿರ ಭೋಜ. ಈ ಮಿಹಿರ ಭೋಜನ ಆಸ್ಥಾನಕ್ಕೆ ಸುಲೈಮಾನ್ ಮತ್ತು ಅಲ್ ಮಸೂದ್ ಅಂತಕ್ಕಂತಹ ಇಬ್ಬರು ಅರಬ್ ಪ್ರವಾಸಿಗರು ಏನು ಮಾಡಿರ್ತಾರೆ ಅಂದರೆ ಭೇಟಿಯನ್ನು ಕೊಟ್ಟಿರ್ತಾರೆ. ಈ ಗೂರ್ಜರ ಪ್ರತಿಹಾರರ ರಾಜಧಾನಿ ಯಾವುದಂತ ಬಂದಾಗ ಉಜ್ಜಯಿನಿ ಅಂತಕ್ಕಂಥದ್ದು ಇವರ ರಾಜಧಾನಿ. ಇನ್ನು ನೆಕ್ಸ್ಟ್ ಚೌಹಾನರು ಅಂತ ಬಂದಾಗ ವಾಸುದೇವ ಚೌಹಾನ ಈ ಮನೆತನದ ಸ್ಥಾಪಕ, ಚೌಹಾನರ ಸ್ಥಾಪಕ. ಪ್ರಸಿದ್ಧ ದೊರೆ ಅಂತ ಬಂದಾಗ 3ನೇ ಪೃಥ್ವಿರಾಜ ಚೌಹಾನ. ಈ 3ನೇ ಪೃಥ್ವಿರಾಜ ಚೌಹಾನ ಎಷ್ಟು ಯುದ್ಧಗಳನ್ನು ಮಾಡ್ತಾನೆ?
ತರಾಯಿನ್ ಯುದ್ಧಗಳನ್ನು ಮಾಡ್ತಾನೆ. 2 ತರಾಯಿನ್ ಯುದ್ಧಗಳನ್ನು ಮಾಡ್ತಾನೆ. 1ನೇ ತರಾಯಿನ್ ಯುದ್ಧ, 2ನೇ ತರಾಯಿನ್ ಯುದ್ಧ 1191 ಮತ್ತು 1192 ಇವರ ರಾಜಧಾನಿ ಯಾವುದಪ್ಪ ಅಂತಂದ್ರೆ ದೆಹಲಿ ಅಂತಕ್ಕಂಥದ್ದು. ಯಾವುದು? ಚೌಹಾಣರ ರಾಜಧಾನಿ ದೆಹಲಿ. ಇನ್ನು ನೆಕ್ಸ್ಟು ಪಾಲರು ಸಿಂಹರಾಜ ಅಂತಕ್ಕಂಥ ಸ್ಥಾಪಕ. ಪಾಲರ ಸ್ಥಾಪಕ ಸಿಂಹರಾಜ. ಪ್ರಸಿದ್ಧ ದೊರೆ ಧರ್ಮಪಾಲ. ರಾಜಧಾನಿ ಮುಂಡಾಗಾಗಿರಿ ಅಂತಕ್ಕಂಥದ್ದು. ಇನ್ನು ಗುಹಿಲರು ಅಂತ ಬಂದ್ರೆ ಬಪ್ಪಾ ರಾವಲ್. ಈ ಬಪ್ಪಾ ರಾವಲ್ ಈ ಗುಹಿಲರ ಸ್ಥಾಪಕ. ರಾಣಾ ಕುಂಭ ಹಾಗೂ ರಾಣಾ ಸಂಘ ಅಂತಕ್ಕಂಥವ್ರು ಏನಂತಂದ್ರೆ ಇಲ್ಲಿ ಪ್ರಸಿದ್ಧ ದೊರೆ. ಇವರ ರಾಜಧಾನಿ ಯಾವುದು ಅಂತಂದ್ರೆ ಮೇವಾರ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವ್ರು ಪಾರಮಾರರು. ಪಾರಮಾರರು ಅಂತ ಬಂದಾಗ ಉಪೇಂದ್ರ ಕೃಷ್ಣ ರಾಜ ಅಂತಕ್ಕಂಥವ್ನು ಇಲ್ಲಿ ಸ್ಥಾಪಕ. ಇಲ್ಲಿ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಸಿಯಾಕ ಅಂತಕ್ಕಂಥವನು. ಇವರ ರಾಜಧಾನಿ ಯಾವುದಂದ್ರೆ ಧಾರ ಅಂತಕ್ಕಂಥದ್ದು ಇವರ ರಾಜಧಾನಿ. ಇನ್ನು ನೆಕ್ಸ್ಟು ಸೋಳಂಕಿಯರು ಅಂತ ಬರ್ತಾರೆ. ಯಾರು? ಸೋಳಂಕಿಯರು ಅಂತ ಬರ್ತಾರೆ. ಅವರ ಸ್ಥಾಪಕ 1ನೇ ಮೂಲ ರಾಜ. ಪ್ರಸಿದ್ಧ ದೊರೆ 1ನೇ ಭೀಮರಾಯ. ಇವರ ರಾಜಧಾನಿ ಅನಿಲವಾಡ ಅಂತಕ್ಕಂಥದ್ದು. ಇನ್ನು ಕೊನೆಗೆ ಚಂದೇಲರು ಅಂತ ಬರ್ತಾರೆ. ಚಂದೇಲರ ಸ್ಥಾಪಕ ನನ್ನೂಕ. ಅವರ ಪ್ರಸಿದ್ಧ ದೊರೆ ಡಂಗ. ಇವರ ರಾಜಧಾನಿ ಯಾವುದು? ಖಜುರಾಹೋ ಅಂತಕ್ಕಂಥದ್ದು. ನೆಕ್ಸ್ಟ್ ರಜಪೂತರ ಕಾಲದಲ್ಲಿ ರಚಿತವಾದ ಕಾವ್ಯಮೀಮಾಂಸೆಯ ಕರ್ತೃ ಯಾರು ಅಂತ ಕೇಳ್ತಾರೆ. ರಜಪೂತರ ಕಾಲದೊಳಗೆ ರಚನೆಯಾಗಿರ್ತಕ್ಕಂಥ ಕಾವ್ಯಮೀಮಾಂಸೆಯ ಕರ್ತೃ ಯಾರು ಅಂತಂದ್ರೆ ಮಹೇಂದ್ರ ಪಾಲ ಅಂತಕ್ಕಂಥವನು ಆ ಕಾವ್ಯಮೀಮಾಂಸೆಯ ಕರ್ತೃ ಅಂತಕ್ಕಂಥದ್ದು. ಜಯದೇವಂದು ಯಾವುದು? ಗೀತ ಗೋವಿಂದ. ಭಾರವಿಯ ಕಿರಾತಾರ್ಜುನಿಯ. ಭರ್ತೃಹರಿಯ ರಾವಣವಧ. ಇನ್ನು ನಾಟಕಗಳು ಅಂತ ಬಂದಾಗ ರಾಜಶೇಖರನ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅಂತಕ್ಕಂಥವು. ನೆಕ್ಸ್ಟ್ ಯಾರ ಆಳ್ವಿಕೆಯ ನಂತರ ರಜಪೂತರು ಆಳ್ವಿಕೆಗೆ ಬಂದರು ಅಂತ ಒಂದೇ ಪ್ಯಾರಾದೊಳಗೆ ಫಸ್ಟ್ನೇ ಲೈನ್ದೊಳಗಡೆ ಇತ್ತು ಕ್ವಶನ್. ವರ್ಧನ ವಂಶದ ನಂತರ ರಜಪೂತರು ಏನು ಮಾಡ್ತಾರೆ ಅಂತಂದ್ರೆ ಆಳ್ವಿಕೆಗೆ ಬರ್ತಾರೆ. ಉತ್ತರ ಭಾರತದಲ್ಲಿ ಗೂರ್ಜರ, ಪ್ರತಿಹಾರರು, ಗಹಡ್ವಾಲರು, ಪಾರಮಾರರು, ಚೌಹಾಣರು, ಸೋಳಂಕಿಯರು ಏನು ಮಾಡ್ತಾರೆ ಅಂತಂದ್ರೆ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಿ? ಉತ್ತರ ಭಾರತದೊಳಗೆ. ರಜಪೂತರು ಸಾಹಸ ಪರಾಕ್ರಮಗಳಿಗೆ ಹೆಸರುವಾಸಿಯಾಗಿರ್ತಾರೆ ಅಂತ ನೋಡಿದ್ವಿ. ಇವರು ಕ್ಷತ್ರಿಯರು. ತಮ್ಮದು ಸೂರ್ಯವಂಶ ಮತ್ತು ಚಂದ್ರವಂಶ ಎಂದು ಗುರುತಿಸಿಕೊಂಡಿರ್ತಾರೆ. ಯಾರು? ರಜಪೂತರು. ಸೂರ್ಯವಂಶ ಎಂದರೆ ಇಕ್ಷ್ವಾಕು ವಂಶದವರು. ಇನ್ನೊಂದು ಮನೆತನ ಇದೆ ನಮ್ಮ ಕರ್ನಾಟಕವನ್ನು ಆಳಿರ್ತಕ್ಕಂಥ ಮನೆತನ. ಆ ಗಂಗರು ಕೂಡ ಯಾರಪ್ಪ ಅಂತಂದ್ರೆ ಈ ಇಕ್ಷ್ವಾಕು ವಂಶದವರು ಅಂತಕ್ಕಂಥದ್ದು. ಇಕ್ಷು ಅಂದರೆ ಏನಂದ್ರೆ ಕಬ್ಬು ಅಂದಂಗೆ. ಇಕ್ಷು ಅಂದರೆ ಏನಂದಂಗೆ? ಕಬ್ಬು ಅಂತ ಅಂದಂಗೆ. ನೆಕ್ಸ್ಟು ರಜಪೂತರು 500 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾರೆ. ರಜಪೂತರು ಅರಬ್ಬರು, ಟರ್ಕರು ಮತ್ತು ಮೊಘಲರನ್ನು ಎದುರಿಸ್ತಾರೆ. ಈ ರಜಪೂತರು ಅರಬ್ಬರು, ಟರ್ಕರು ಮತ್ತು ಮೊಘಲರನ್ನು ಏನು ಮಾಡ್ತಾರೆ ಅಂತಂದ್ರೆ ಎದುರಿಸ್ತಾರೆ. ಇನ್ನು ನೆಕ್ಸ್ಟು ನಮ್ಮ GPT ಕೇಳಬಹುದಾಗಿರ್ತಕ್ಕಂಥ ಕ್ವಶನ್ ಏನಿರುತ್ತೆ ಅಂದರೆ ರಜಪೂತರ ಗುಣಧರ್ಮಗಳು ಯಾವುವು ಅಂತ ಕೇಳ್ತಾರೆ. ಇಲ್ಲಿ ರಜಪೂತರ ಗುಣಧರ್ಮಗಳು ಅಂತ ಬಂದಾಗ ಗೋವುಗಳು, ಅನಾಥರು, ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮ ಎಂದು ಅವರು ಭಾವಿಸ್ತಾರೆ. ಅಂದರೆ ಗೋವುಗಳನ್ನು ರಕ್ಷಣೆ ಮಾಡ್ತೀವಿ, ಅನಾಥರನ್ನು ರಕ್ಷಣೆ ಮಾಡೋದು, ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡೋದು ತಮ್ಮ ಧರ್ಮವೆಂದು ಯಾರು ನಂಬಿರ್ತಾರೆ ಅಂದ್ರೆ ಈ ರಜಪೂತರ ಒಂದು ಪ್ರಮುಖವಾಗಿರ್ತಕ್ಕಂಥ ಗುಣಧರ್ಮ ಆಗಿರ್ತೈತಿ. ನೆಕ್ಸ್ಟು ಶರಣಾಗತರಾದವರನ್ನು ರಕ್ಷಿಸ್ತಿದ್ರು. ಶರಣಾಗತರಾದವರನ್ನು ಕೂಡ ರಕ್ಷಿಸ್ತಾ ಇದ್ರು. ಯಾರು? ಈ ರಜಪೂತರು. ರಜಪೂತರ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು. ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಷೆಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು. ಇದಕ್ಕೆ ಏನಂತ ಕರಿತೀವಿ ನಾವು? ಜೋಹಾರ್ ಪದ್ಧತಿ ಅಂತ ಕರಿತೀವಿ. ಈ ಜೋಹಾರ್ ಪದ್ಧತಿ ಒಳಗಡೆ 2 ವಿಧ ಅದಾವೆ. ಮತ್ತು ಜೋಹಾರ್ ಪದ್ಧತಿಯನ್ನು ಜಾರಿಗೆ ತಂದವರು ಕೂಡ ರಜಪೂತರು, ರಾಖಿ ಪದ್ಧತಿಯನ್ನು ಜಾರಿಗೆ ತಂದವರು ಕೂಡ ರಜಪೂತರು. ಇವೆಲ್ಲವೂ ಕೂಡ ಏನಂದ್ರೆ ರಜಪೂತರ ಕೊಡುಗೆಗಳು. ಈ ಸತಿ ಸಹಗಮನ ಪದ್ಧತಿ ಒಳಗೆ 2 ಇದ್ದಾವೆ. ಸತಿ ಸಹಗಮನ ಪದ್ಧತಿ ಒಳಗೆ 2 ಅಂತ ಬಂದಾಗ ಒಂದು ಅನುಗಮನ, ಎರಡನೇದು ಸಹಗಮನ ಅಂತ. ಅನುಗಮನ ಅಂದರೆ ಏನಪ್ಪ ಅಂತಂದ್ರೆ ಗಂಡ ಸತ್ತ ಸುದ್ದಿ ಕೇಳಿ ಅವನಿಗೆ ಸಂಬಂಧಿಸಿದ ವಸ್ತುವನ್ನು ಹಿಡಿದು ಚಿತೆಯನ್ನು ಏರುವುದೇ ಅದು ಏನಂದ್ರೆ ಅನುಗಮನ. ಈಗ ಗಂಡ ಎಲ್ಲೋ ಯುದ್ಧಕ್ಕೆ ಹೋಗಿರ್ತಾನೆ. ಆ ಯುದ್ಧಕ್ಕೆ ಹೋದಂಥ ಸಂದರ್ಭದೊಳಗೆ ತನ್ನ ಗಂಡ ಸತ್ತಿದಾನ ಅಂತಕ್ಕಂಥ ಸುದ್ದಿಯನ್ನು ಕೇಳಿದ ಮೇಲೆ ಹೆಂಡತಿ ಅವನಿಗೆ ಸಂಬಂಧಪಟ್ಟಂತಹ ಒಂದು ವಸ್ತುವನ್ನು ಹಿಡಿದುಕೊಂಡು ಚಿತೆಯನ್ನು ಏರುವುದಕ್ಕೆ ಏನಂತ ಕರೀತಾರೆ? ಅನುಗಮನ ಅಂತ ಕರೀತಾರೆ. ನೆಕ್ಸ್ಟ್ ಸಹಗಮನ ಅಂದ್ರೆ ಗಂಡ ಅಲ್ಲೇ ಇದ್ದು ಸತ್ತಿರ್ತಾನ. ಆವಾಗ ಆ ಗಂಡನ ಚಿತೆಯನ್ನೇರೆ ಪ್ರಾಣಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಏನಂದ್ರೆ ಸಹಗಮನ ಪದ್ಧತಿ. ನೆಕ್ಸ್ಟು ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂತಂದ್ರೆ ನಾಗಭಟನಿಗೆ ಸಲ್ಲುತ್ತಾ. ಯಾರಿಗೆ ಸಲ್ಲುತ್ತಾ? ಈ ನಾಗಭಟನಿಗೆ ಅರಬ್ಬರಿಂದ ಭಾರತವನ್ನು ರಕ್ಷಿಸಿದಂಥ ಕೀರ್ತಿ ನಾಗಭಟನಿಗೆ ಸಲ್ಲುತ್ತೆ. ಕನೋಜ್ ಅಥವಾ ಕನ್ಯಾಕುಬ್ಜ ಹರ್ಷವರ್ಧನನ 2ನೇ ರಾಜಧಾನಿ. ಉಜ್ಜಯಿನಿ ಯಾರ 2ನೇ ರಾಜಧಾನಿ ಅಂದ್ರೆ 2ನೇ ಚಂದ್ರಗುಪ್ತನ ರಾಜಧಾನಿ ನೋಡಿ.
ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದರೆ ಇಲ್ಲಿ ಗೂರ್ಜರ ಪ್ರತಿಹಾರರು ಬರ್ತಾರೆ. ಅದೇ ನೋಡಿರೋದನ್ನೇ ಪುಸ್ತಕದಲ್ಲಿ ನೋಡಿದ್ವಲ್ಲ ನಾವು, ಅದನ್ನೇ ನಾನೇನು ಪಾಯಿಂಟ್ಸ್ ರೂಪದೊಳಗೆ ಮಾಡಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಸ್ಥಾಪಕ ಅಂತ ಬಂದರೆ ಹರಿಶ್ಚಂದ್ರ. ಇವನಿಗೆ 4 ಜನ ಮಕ್ಕಳು ಇರ್ತಾರೆ. ಅವರು ಬೇರೆ ಬೇರೆ 4 ಪ್ರದೇಶದೊಳಗೆ ಆಳ್ವಿಕೆ ಮಾಡ್ತಾರೆ ಅಂತ ಇದೀವಲ್ಲ, ಜೋಧ್ಪುರ್, ನಂದಿಪುರ್, ಬ್ರೋಚ್ ಮತ್ತು ಉಜ್ಜಯಿನಿಗಳಿಂದ ಆಳ್ವಿಕೆಯನ್ನು ಮಾಡ್ತಾರೆ. ಉಜ್ಜಯಿನಿಯ ಇನ್ನೊಂದು ಹೆಸರು ಏನಂತ ಬಂದಾಗ ಆವಂತಿ ಅಂತ ಕರಿತೀವಿ. ಆವಂತಿ ಅಂತಕ್ಕಂಥದ್ದು ಒಂದು ಪತ್ರಿಕೆ ಇದೆ. ಆ ಆವಂತಿ ಅಂತಕ್ಕಂಥ ಪತ್ರಿಕೆ ಯಾರ್ದಪ್ಪ ಅಂತಂದ್ರೆ ಬೆನಿಟೋ ಮುಸ್ಸೋಲಿನಿದು ಇದು ಆವಂತಿ ಅಂತಕ್ಕಂಥ ಪತ್ರಿಕೆ ಅವಂದು. ಇನ್ನು ನೆಕ್ಸ್ಟ್ ಇವರ ಪ್ರಸಿದ್ಧ ದೊರೆಗಳು, ಗೂರ್ಜರ ಪ್ರತಿಹಾರರ ಪ್ರಸಿದ್ಧ ದೊರೆಗಳು ಅಂತ ಬಂದಾಗ ಒಬ್ಬ ನಾಗಭಟ, ಮೀರಭೋಜ. ಇವನ ಆಸ್ಥಾನಕ್ಕೆ ಏನು ಬಂದಿರ್ತಾರೆ, ಇಬ್ಬರು ಅರಬ್ ಪ್ರವಾಸಿಗರು ಬಂದಿರ್ತಾರೆ. ಒಬ್ಬ ಸುಲೇಮಾನ್ ಮತ್ತು ಇನ್ನೊಬ್ಬವ ಅಲ್ ಮಸೂದ್ ಅಂತಕ್ಕಂಥವನು. ಅರಬ್ಬರನ್ನು ಹಿಮ್ಮೆಟ್ಟಿಸಿದವನು ಯಾರಪ್ಪ ಅಂದ್ರೆ ನಾಗಭಟ ಅರಬ್ಬರನ್ನು ಹಿಮ್ಮೆಟ್ಟಿಸುತ್ತಾನೆ. ಅರಬ್ಬರು ಸುಲೇಮಾನ್ ಮತ್ತು ಮೀರ್ ಭೋಜನ ಭೇಟಿ ಮಾಡಿ ಮೀರ್ ಭೋಜನ ಕಾಲದೊಳಗೆ ರಾಜಧಾನಿಯನ್ನು ಯಾವುದನ್ನು ಮಾಡ್ಕೊತಾರೆ, ಉಜ್ಜಯಿನಿಯನ್ನು ರಾಜಧಾನಿಯನ್ನಾಗಿ ಮಾಡ್ಕೊತಾರೆ. ಇನ್ನು ನೆಕ್ಸ್ಟ್ ಯಾರಪ್ಪ ಅಂದ್ರೆ ಪಾಲರು. ಇಲ್ಲಿ ಪಾಲರೊಳಗೆ ಪ್ರಸಿದ್ಧ ದೊರೆ ಧರ್ಮಪಾಲ ಶ್ರೇಷ್ಠ ದೊರೆ ಆಗಿರ್ತಾನೆ. ಪಾಲ ವಂಶವನ್ನು ನಾಶ ಮಾಡಿದ ಕರ್ನಾಟಕದ ದೊರೆ ಯಾರಪ್ಪ ಅಂತ ಕೇಳಿದಾಗ ಆ ವಿಜಯಸೇನ ಅಂತಕ್ಕಂಥವನು ಇದು ಪಾಲರನ್ನು ನಾಶ ಮಾಡ್ತಾನೆ. ಅವನ ಹೆಸರು ವಿಜಯಸೇನ ಅಂತಕ್ಕಂಥವನು. ನಮ್ಮ ಬುಕ್ದೊಳಗಡೆನೂ ಇದೆ. ಈ ವಿಜಯಸೇನ ಸೇನ ವಂಶದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಈ ಪಾಲರನ್ನು ನಾಶ ಮಾಡಿ ಸೇನ ವಂಶದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಇವರ ಕಾಲದ ವಿದ್ಯಾಕೇಂದ್ರಗಳು ಅಂತ ಬಂದ್ರೆ ಉದ್ದಂಡಪುರ, ವಿಕ್ರಮಶಿಲಾ ಅಂತಕ್ಕಂಥದ್ದು ಪಾಲರ ಪ್ರಮುಖ ವಿದ್ಯಾಕೇಂದ್ರಗಳು. ನೆಕ್ಸ್ಟ್ ಯಾರಪ್ಪ ಅಂದ್ರೆ ಚವ್ಹಾಣರು ಬರ್ತಾರೆ. ಚವ್ಹಾಣರ ಪ್ರಸಿದ್ಧ ದೊರೆ ಯಾರು ಅಂತೇಳಿ ನೋಡಿದ್ವಿ, 3ನೇ ಪೃಥ್ವಿರಾಜ್ ಚವ್ಹಾಣ. ಚವ್ಹಾಣರ ವಾಸುದೇವ ಚವ್ಹಾಣ ಅಂತಕ್ಕಂಥವನು ಸ್ಥಾಪಕ. ಪೃಥ್ವಿರಾಜ್ ಚವ್ಹಾಣನು ಕನೌಜ್ದ ರಾಜಧಾನಿ ಆಗಿರ್ತಾನೆ. ಇವನ ಮಗಳು ಕನೌಜ್ದ ಇದು ಜಯಚಂದ್ರನ ಮಗಳು ಸಂಯುಕ್ತ ಇವಳು. ಇವಳನ್ನು ಮದುವೆ ಆಗೋದಕ್ಕೋಸ್ಕರ ಸ್ವಯಂವರವನ್ನು ಏರ್ಪಡಿಸಿರ್ತಾನೆ ಜಯಚಂದ್ರ. ಅಲ್ಲಿ ಇಲ್ಲೊಂದು ಸ್ವಲ್ಪ ಇದು ಮಿಸ್ ಆಗಿದೆ. ಯಾರು ಜಯಚಂದ್ರನ ಮಗಳು ಸಂಯುಕ್ತೆ ಅಂತಕ್ಕಂಥವಳು. 3ನೇ ಪೃಥ್ವಿರಾಜ್ ಚವ್ಹಾಣನ ಕಾಲದಲ್ಲಿ ಮೊಹಮ್ಮದ್ ಗೋರಿಯ ಆಕ್ರಮಣಗಳು ಅವಕ್ಕೆ ಏನಂತ ಕರೀತಾರೆ ಅಂದ್ರೆ ತರೈನ್ ಕದನಗಳು ಅಂತ ಕರೀತಾರೆ. 1ನೇ ತರೈನ್ ಕದನ ಯುದ್ಧ 1191ರಲ್ಲಿ, 2ನೇದು 1192ರಲ್ಲಿ. ಈ ಎರಡದ್ರೊಳಗೆ 1ನೇದ್ರೊಳಗೆ ಪೃಥ್ವಿರಾಜ್ ಚವ್ಹಾಣ ಗೆಲ್ತಾನ, ಮೊಹಮ್ಮದ್ ಗೋರಿ ಸೋಲ್ತಾನ. 2ನೇದ್ರೊಳಗೆ ಪೃಥ್ವಿರಾಜ್ ಚವ್ಹಾಣ ಸೋಲ್ತಾನ. ಯಾರಿಂದ ಅಂದ್ರೆ ಜಯಚಂದ್ರನ ಮೋಸದಿಂದಾಗಿ. 1ನೇದ್ರೊಳಗೆ ಸ್ವತಂತ್ರ ಗೋರಿ ಏನಾಗಿರ್ತಾನಂದ್ರೆ ಪೃಥ್ವಿರಾಜ್ ಚವ್ಹಾಣನಿಗೆ ಶರಣಾಗಿಬಿಟ್ಟಿರ್ತಾನೆ. ಶರಣಾಗತಿ ಆದವ್ರನ್ನ ಕ್ಷಮಿಸೋದು ಈ ರಜಪೂತರ ಒಂದು ಪ್ರಮುಖ ಗುಣಧರ್ಮ ಆಗಿರ್ತೈತಿ. ಇನ್ನು ದೆಹಲಿ ಆಳ್ವಿಕೆ ಯಾರಿಂದ ಪ್ರಾರಂಭ ಆಗುತ್ತಂದ್ರೆ ಮೊಹಮ್ಮದ್ ಗೋರಿಯಿಂದ ಮತ್ತು ಕುತುಬುದ್ದೀನ್ ಐಬಕ್ನಿಂದ ಇದು ಏನಾಗುತ್ತಂದ್ರೆ ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಗುಹಿಲರು ಅಂತ ಬಂದಾಗ ಗುಹಿಲರು ಕೊಮ್ಮಾನ ಅರಬ್ಬರಿಂದ ರಕ್ಷಣೆ ಮಾಡ್ತಾನೆ ಇವನು ಕೊಮ್ಮಾನ. ರಾಣಾ ಕುಂಭ ದೆಹಲಿ ಸುಲ್ತಾನರು 32 ಕೋಟೆಗಳನ್ನು ರಾಣಾ ಕುಂಭ ಕಟ್ಟಿಸಿರ್ತಾನೆ. ರಾಣಾ ಸಂಗ್ರಾಮ ಅಂತಲೂ ಕೂಡ ಅವನಿಗೆ ಕರೀತಾರೆ. ಅವನಿಗಿರ್ತಕ್ಕಂಥ ಬಿರುದು ಯಾವುದಂದ್ರೆ 100 ಕದನಗಳ ಸಿಂಹ ಅಂತ ಯಾರನ್ನು ಕರೀತಾರೆ ಅಂದ್ರೆ ರಾಣಾ ಸಂಗನನ್ನು ಕರೀತಾರೆ. ಇನ್ನು ನೆಕ್ಸ್ಟ್ ಗಹಡ್ವಾಲರು ಅಂತ ಬಂದ್ರೆ ಗಹಡ್ವಾಲರ ಸ್ಥಾಪಕ ಯಾರು ಅಂದ್ರೆ ಚಂದ್ರದೇವ. ಪ್ರಸಿದ್ಧ ಅರಸ ಯಾರಂದ್ರೆ ಗೋವಿಂದ ಚಂದ್ರ ಪ್ರಸಿದ್ಧ ದೊರೆ. ಪಾರಮಾರರ ಸ್ಥಾಪಕ ಉಪೇಂದ್ರ ಕೃಷ್ಣರಾಜ. ಸೋಳಂಕಿಯರು ಅಂತ ಬಂದ್ರೆ 1ನೇ ಮೂಲರಾಜ ಪ್ರಸಿದ್ಧ ಅರಸ 1ನೇ ಭೀಮರಾಯನ ಮಗ ಕರ್ಣದೇವ. ಈ ಭೀಮರಾಯನ ಮೇಲೆ ಯಾರು ಅಟ್ಯಾಕ್ ಮಾಡಿರ್ತಾರ, ಭೀಮರಾಯನ ಕಾಲದೊಳಗೆ ಗಜನಿ ಅಟ್ಯಾಕ್ ಮಾಡಿರ್ತಾನೆ. 16ನೇ ದಾಳಿ ಗುಜರಾತಿನ ಸೋಮನಾಥ್ ದೇವಾಲಯದ ಮೇಲೆ ದಾಳಿ ಮಾಡಿರ್ತಾನೆ. ಅದನ್ನು ತಡೆಗಟ್ಟಲಾಗಲಾರ್ದ ಭೀಮರಾಯ ತನ್ನ ಆಳ್ವಿಕೆಯನ್ನು ತನ್ನ ಮಗನಾಗಿರ್ತಕ್ಕಂಥ ಕರ್ಣದೇವನಿಗೆ ಬಿಟ್ಟು ಕೊಡ್ತಾನೆ. ಈ ಮನೆತನದ ಆಳ್ವಿಕೆಯಲ್ಲಿ ಜೈನ ಪಂಡಿತನಾಗಿರ್ತಕ್ಕಂಥ ಕವಿ ಇರ್ತಾನೆ, ಯಾರು ಹೇಮಚಂದ್ರ ಇರ್ತಾನೆ. ಅವ್ರು ರಚನೆ ಮಾಡಿರ್ತಕ್ಕಂತಹ ನಿಘಂಟು ಯಾವುದಂದ್ರೆ ದೇಸಿ ನಾಮಮಾಲ ಅಂತಕ್ಕಂಥದ್ದು. ಯಾವ ಭಾಷೆ ಒಳಗೈತಿ, ಪ್ರಾಕೃತ ಭಾಷೆ ಒಳಗೈತಿ. 2ನೇ ಮೂಲ ರಾಜ ಯಾರನ್ನು ಸೋಲಿಸ್ತಾನೆ, ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ. ಎಲ್ಲಿ ಸೋಲಿಸ್ತಾನಪ್ಪ ಅಂದ್ರೆ ಮೌಂಟ್ ಅಬು ಸಮೀಪದೊಳಗೆ ಸೋಲಿಸ್ತಾನೆ. ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾಗಿರ್ತಕ್ಕಂಥ ಉಲುಗ್ ಖಾನ್ ಮತ್ತು ನಸರತ್ ಖಾನ್ರ ಯಾರನ್ನು ಸೋಲಿಸ್ತಾರೆ, ಕರ್ಣದೇವನನ್ನು ಸೋಲಿಸ್ತಾರೆ. ಇನ್ನು ನೆಕ್ಸ್ಟ್ ಚಂದೇಲರು ಪಾರಮಾರರ ಪತನದ ನಂತರ ಆಳ್ವಿಕೆಯನ್ನು ಮಾಡ್ತಾರೆ. ಸ್ಥಾಪಕ ಯಾರು ಅಂತ ಬಂದಾಗ ನನ್ನುಕ ಪ್ರಸಿದ್ಧ ದೊರೆ ಡಂಗ. ಡಂಗನಿಗೆ ಏನಂತ ಬಿರುದಿರ್ತೈತಿ, ಮಹಾರಾಜಾಧಿರಾಜ ಅಂತಕ್ಕಂಥ ಬಿರುದಿರ್ತೈತಿ. ಆಮೇಲೆ ಇವರ ರಾಜಧಾನಿ ಯಾವುದು ಅಂತಂದ್ರೆ ಖಜುರಾಹೋ ಅಂತಕ್ಕಂಥನು. ಭವಭೂತಿ ಯಾರ ಆಳ್ವಿಕೆ ಒಳಗಿರ್ತಾನಂದ್ರೆ ಡಂಗನ ಆಳ್ವಿಕೆಯಲ್ಲಿರ್ತಾನೆ. ಆ ಭವಭೂತಿಯ ಕೃತಿಗಳು ಯಾವುವು, ಮಾಲತಿ ಮಾಧವ, ಉತ್ತರ ರಾಮಚರಿತ, ಮಹಾವೀರ ಚರಿತ ಅಂತಕ್ಕಂಥವು ಈ ಭವಭೂತಿಯ ಪ್ರಮುಖವಾಗಿರತಕ್ಕಂಥ ಕೃತಿಗಳು. ಮಂಜರಾಜ ಬರೆದಂತಹ ಜಯದೇವನ ಗೀತಗೋವಿಂದ, ಭಾರವಿಯ ಕಿರಾತಾರ್ಜುನಿಯ,
ಭರ್ತೃಹರಿಯ ಇವು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥವು. ಭರ್ತೃಹರಿಯ ರಾವಣವಧ, ಮಹೇಂದ್ರ ಪಾಲನ ಕಾವ್ಯಮೀಮಾಂಸೆ, ರಾಜಶೇಖರನ ನಾಟಕಗಳು ಅಂತ ಬಂದಾಗ ಬಾಲರಾಮಾಯಣ, ಕರ್ಪೂರ ಮಂಜರಿ, ಭವಭೂತಿ ಬರೆದಂಥದ್ದು ಮಹಾವೀರ ಚರಿತೆ, ಉತ್ತರ ರಾಮಚರಿತೆ, ಕಲ್ಲನ ರಾಜತರಂಗಿಣಿ, ಜೈನಿಕ ಪೃಥ್ವಿರಾಜ ವಿಜಯ ಅಂತಕ್ಕಂಥದ್ದು. ಹೇಮಚಂದ್ರ ಕುಮಾರಪಾಲ ಚರಿತ ಅಂತ ಬರ್ತಾನೆ. ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಶೋ ಅಂತಕ್ಕಂಥದ್ದು ಬರುತ್ತಾನೆ. ಹಿಂದಿ ಭಾಷೆ ಒಳಗಿರ್ತೈತಿ. ಇದು 3ನೇ ಪೃಥ್ವಿರಾಜ್ ಚೌಹಾಣನ ಕುರಿತು ಅಥವಾ 3ನೇ ಪೃಥ್ವಿರಾಜನ ಶೌರ್ಯಗಳ ಬಗ್ಗೆ ತಿಳಿಸುವಂಥ ಕೃತಿ ಯಾವುದು? ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂತಹ ಪೃಥ್ವಿರಾಜ್ ರಾಶೋ. ಯಾವ ಭಾಷೆ ಒಳಗೈತಿ? ಅದು ಹಿಂದಿ ಭಾಷೆ ಒಳಗಿದೆ. ಬಲ್ಲಾಳನ ಭೋಜ ಪ್ರಬಂಧ ಅಂತಕ್ಕಂಥದ್ದು. ಜಯದೇವನ ಗೀತ ಗೋವಿಂದ. ಇದನ್ನು ಜಯದೇವನ ಗೀತ ಗೋವಿಂದವನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವ್ರು ಯಾರು ಅಂತಂದ್ರೆ ಸರ್ ವಿಲಿಯಂ ಜೋನ್ಸ್ ಅವರು ಇದನ್ನು ಭಾಷಾಂತರಿಸಿರ್ತಾರೆ. ಇದೇ ರೀತಿಯಾಗಿರ್ತಕ್ಕಂಥದ್ದು ಇನ್ನೊಂದು ಮಾನವತಾವಾದವನ್ನು ಕೂಡ ಇಂಗ್ಲೀಷ್ಗೆ ಭಾಷಾಂತರ ಮಾಡಿದವರು ಸರ್ ವಿಲಿಯಂ ಜೋನ್ಸ್. ಶಾಕುಂತಲ ಅಂತಕ್ಕಂಥದ್ದನ್ನು ಕೂಡ ಇಂಗ್ಲೀಷ್ಗೆ ಭಾಷಾಂತರ ಮಾಡಿದವರು ಯಾರಂದ್ರೆ ಸರ್ ವಿಲಿಯಂ ಜೋನ್ಸ್. ಬಹುಭೂತಿ ಮಾಲತಿ ಮಾಧವ ಅಂತಕ್ಕಂಥದ್ದು. ಮೌಂಟ್ ಅಬುದಲ್ಲಿ ಎಂಥ ದೇವಾಲಯಗಳಿದ್ದಾವೆ ಅಂತ ನೋಡಿದ್ವಿ. ದಿಲ್ವಾರ್ ದೇವಾಲಯಗಳಿದ್ದಾವೆ. ಇನ್ನು ನೆಕ್ಸ್ಟ್ ಇವರ ಚಿತ್ರಕಲಾ ಶೈಲಿ ಒಳಗೆ 2 ವಿಧಗಳು ಅಂತ ನೋಡಿದ್ವಿ. ಒಂದು ರಾಜಸ್ಥಾನಿ ಕಲಾಶೈಲಿ, ಇನ್ನೊಂದು ಪಹಾರಿ ಕಲಾಶೈಲಿ. ಈ ರಾಜಸ್ಥಾನಿ ಕಲಾಶೈಲಿ ಮತ್ತು ಇನ್ನೊಂದು ಬರುತ್ತೆ ಚಿಕಣಿ ಚಿತ್ರಕಲೆ ಅಂತ ಬರುತ್ತೆ. ರಜಪೂತರ ಚಿತ್ರಕಲೆ ಕುರಿತು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ರಂದ್ರೆ ನಮಗೆ ರೇಟಿಂಗ್ ಒಳಗಡೆ ಮೆವಾರ್, ಬಿಕಾನೇರ್, ಜೋಧ್ಪುರ್, ಜೈಸಲ್ಮೇರ್ ಮತ್ತು ಬುನಿಗಳಲ್ಲಿ ರಾಜಸ್ಥಾನಿ ಶೈಲಿಯ ಚಿತ್ರಕಲೆಗಳನ್ನು ಕಾಣ್ಬೋದು ನಾವು. ಎಂಥ ಶೈಲಿ? ರಾಜಸ್ಥಾನಿ. ಆಮೇಲೆ ಕಸೋಲಿ, ಜಮ್ಮು ಮತ್ತು ಗರ್ವಾಲ್ಗಳಲ್ಲಿ ಪಹಾರಿ ಕಲಾ ಶೈಲಿಯ ಚಿತ್ರಕಲೆಗಳನ್ನು ಕಾಣ್ತೀವಿ. ಇನ್ನು ನೆಕ್ಸ್ಟ್ ಇವರು ಇಲ್ಲಿ ಹತ್ತಿ, ರೇಷ್ಮೆ, ಸುಗಂಧ ದ್ರವ್ಯಗಳು ಮತ್ತು ವಜ್ರಗಳು ಭಾರತದಿಂದ ಏನಾಗ್ತಿದ್ವು ಅಂತಂದ್ರೆ ಈ ರಜಪೂತರಿಗೆ ರಫ್ತಾಗ್ತಿದ್ವು. ಇನ್ನು ಕುದುರೆಗಳನ್ನು ಎಲ್ಲಿಂದ ತರಿಸ್ಕೊತಾ ಇದ್ರು? ಇವರು ಮಧ್ಯ ಏಷ್ಯಾದಿಂದ ಕುದುರೆಗಳನ್ನು ತರಿಸ್ಕೊತಾ ಇದ್ರು. ಕಂಡರಾಯ ಮಹಾದೇವ ಮಂದಿರ ಚಂದೇಲರ ನಿರ್ಮಾಣ ಖಜುರಾಹೋದೊಳಗೆ. ಅದು ಎಲ್ಲಿ? ಮಧ್ಯಪ್ರದೇಶದೊಳಗೆ. ದಿಲ್ವಾರ್ ಮಂದಿರ ಎಲ್ಲೈತಿ? ರಾಜಸ್ಥಾನ. ಕೋನಾರ್ಕ್ ಸೂರ್ಯ ದೇವಾಲಯ ಒಡಿಸ್ಸಾ. ಇದನ್ನು ಬ್ಲ್ಯಾಕ್ ಪಗೋಡ ಅಂತ ಕರಿತೀವಿ ನಾವು. ಇನ್ನು ವೈಟ್ ಪಗೋಡ ಅಂತ ಯಾವುದನ್ನು ಕರಿತೀವಿ ಅಂದ್ರೆ ಪುರಿಯ ಜಗನ್ನಾಥ ದೇವಾಲಯವನ್ನು ವೈಟ್ ಪಗೋಡ ಅಂತ ಕರಿತೀವಿ. ಇನ್ನು ಮತ್ತು ಭಾರತದ ಕೊರಳಹಾರದ ಮುತ್ತು ಅಂತ ಯಾವುದನ್ನು ಕರಿತೀವಿ ಅಂದ್ರೆ ಗ್ವಾಲಿಯರ್ ಕೋಟೆಯನ್ನು ಕರಿತೀವಿ ನೋಡಿ. ಭಾರತದ ಕೊರಳಹಾರದ ಮುತ್ತು ಅಂತೇಳಿ ಯಾವ ಕೋಟೆಯನ್ನು ಕರೀತಾರಪ್ಪ ಅಂತಂದ್ರೆ ಗ್ವಾಲಿಯರದ ಕೋಟೆ. ಗ್ವಾಲಿಯರದ ಕೋಟೆ ಎಲ್ಲೈತಿ? ಮಧ್ಯಪ್ರದೇಶದೊಳಗೈತಿ. ಇನ್ನು ಹವಾಮಹಲ್ ಎಲ್ಲೈತಿ? ಜೈಪುರದೊಳಗೈತಿ. ಜೈಪುರದಕ್ಕೆ ಏನಂತ ಕರಿತೀವಿ ನಾವು? ಪಿಂಕ್ ಸಿಟಿ ಅಂತ ಕರಿತೀವಿ. ಎಷ್ಟನೇ ಯುನೆಸ್ಕೋ ತಾಣ ಅದು ಅಂತಂದ್ರೆ 38ನೇ ಯುನೆಸ್ಕೋ ತಾಣ. ಇದು ಇಷ್ಟು ಇವತ್ತಿನ ತರಗತಿ. ಇಲ್ಲಿಗೆ ಏನಾಗುತ್ತೆ ಅಂದರೆ ರಜಪೂತ್ ಭಾರತದೊಳಗೆ ಆಳ್ವಿಕೆ ಮಾಡಿರ್ತಕ್ಕಂಥ 6ರಿಂದ 12ನೇ ಶತಮಾನದ ರಜಪೂತರಿಂದ ಹಿಡಿದು ಚಂದೇಲರು, ಸೋಳಂಕಿಯರು ಅಂತಕ್ಕಂತಹ 7 ಮನೆತನಗಳು ಏನು ಮಾಡ್ತಾವೆ ಅಂದ್ರೆ ಭಾರತದೊಳಗೆ ಆಳ್ವಿಕೆಯನ್ನು ಮಾಡ್ತಾವೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.